ಸಾಕಷ್ಟು ಜನ ಹೆಣ್ಮಕ್ಳು ಒಂದೊಂದು ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಮೊದಲಿಗೆ ಶುರುವಾಗೋದೇ ಮುಟ್ಟಿನಿಂದ. ಬಹಳಷ್ಟು ದಿನ ಬಿಟ್ಟು 2 ತಿಂಗಳು 3 ತಿಂಗಳು 6 ತಿಂಗಳಾದರೂ ಮುಟ್ಟೆ ಆಗೋದಿಲ್ಲ. ಅದು ಕೂಡ ಒಂದು ತೊಂದರೆ ಅಂತ ಹೇಳಬೇಕು ನಾವು. ಸೊ ಹೆಲ್ದಿ ಪೀರಿಯಡ್ಸ್ ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡೋದು? ಮುಟ್ಟು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗೋದಕ್ಕೆ ಸಣ್ಣ ಪುಟ್ಟ ವಿಷಯಗಳು, ಯಾವುದೇ ಒಂದು ಅವರಲ್ಲಾದರೆ ಫಸ್ಟ್ ಗೂಗಲ್ ಮಾಡಿ ನೋಡ್ಬಿಡೋದು. ಹೈಸ್ಕೂಲು PUCಲಿರೋದು ಅವ್ರಿಗೆ ಹೊಟ್ಟೆ ನೋವು ಅಂತ ಕರ್ಕೊಂಡು ಬಂದಾಗ ಲೇಬರ್ ಪೇಯ್ನ್ ಅವ್ರಿಗೆ ನೋಡಿದರೆ ತಂದೆ ತಾಯಿಗೆ ಗೊತ್ತೇ ಇಲ್ಲ. ಯಾವುದೇ ತೊಂದರೆ ಒಂದು 3 ತಿಂಗಳಿಗಿಂತ ಜಾಸ್ತಿ ಸಲ ಅವರಲ್ಲಿ ಕಾಣಿಸ್ತಾ ಇದ್ರೆ ಖಂಡಿತ ವೈದ್ಯರ ಹತ್ರ ಬರಬೇಕು. ಮಕ್ಕಳಾಗಿಲ್ಲ ಅಂದ ತಕ್ಷಣ ಡೈರೆಕ್ಟಾಗಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾ ಇದ್ದಿದ್ದು, ನಿನ್ನಲ್ಲೇ ಏನೋ ಸಮಸ್ಯೆ ಇದೆ. ಇನ್ನು ಮದುವೆಯಾಗಿ 6 ತಿಂಗಳಾಗಿಲ್ಲ, ಅವಾಗಲೇ ನಾವು ಇನ್ಕಂಪ್ಯಾಟಬಿಲಿಟಿ. ಮದುವೆ ಗೊತ್ತಾಗಿದೆ, ಮದುವೆ ಆಗತ್ತೆ ಎಂದಾಗ ಬೇರೆ ಎಲ್ಲ ವಿಷಯಗಳನ್ನ ಬಿಟ್ಟು ಆ ಹುಡುಗ ಹುಡುಗಿ ಏನು ತಿಳ್ಕೊಬೇಕು. ಆ ಲೇಡಿ ಸಿಕ್ಕಾಪಟ್ಟೆ ಟ್ರೀಟ್ಮೆಂಟ್ಸ್ ತಗೊಂಡ್ರು, ತನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಎಲ್ಲದಕ್ಕೂ ಟೆಸ್ಟ್ ಮಾಡಿಸಿದ್ರು. ಕೊನೆಗೆ ಎಲ್ಲಿವರೆಗೂ ಹೋದ್ರು ಅಂದ್ರೆ ಹೋಗಿ IVF ಟ್ರೀಟ್ಮೆಂಟ್ ಕೂಡ ಆದ್ರೆ ಆ ಗಂಡಸ್ ಮಾತ್ರ ಒಂದು ದಿನಾನೂ ಆಸ್ಪತ್ರೆಗೆ ಹೋಗ್ಲಿಲ್ಲ. ಅವ್ರಿಗೆ ಮಗು ಬೇಕು, ಹೆಂಡತಿ ಪ್ರೆಗ್ನೆನ್ಸಿ ಚೈಲ್ಡ್ ಬರ್ತ್ ಆಗಲೇಬೇಕು, ಆದರೆ ಹೆಂಡತಿ ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇರ. ಅವ್ರು ಇದು ನನ್ನ ಮಗು, ಇದು ನಂದಲ್ಲ ಅಂತ ಆಮೇಲೆ ಅವ್ರ ಹೆಂಡತಿ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡೋದು. ಜೀವನನೇ ಸಾಕಾಗಿ ಒಬ್ಳು ಹಂಗೇನೆ ಡೈವರ್ಸೇ ತಗೋಬೇಕಾಯ್ತು. ಹೆಣ್ಣು ಗರ್ಭವತಿ ಆದ್ಲು, ಆನಂತರ ಡೆಲಿವರಿ ಆಯ್ತು, ಆನಂತರ ಮಗುವಿನ ಆರೈಕೆಯಲ್ಲಿ ತೊಡಕೊಳ್ತಾಳೆ. ಅಲ್ಲಿಂದ ಈ ಒಂದು ಲೈಂಗಿಕ ಸಮಸ್ಯೆ ಶುರುವಾಗ್ತಾ ಹೋಗುತ್ತೆ ಗಂಡ ಮತ್ತು ಹೆಂಡತಿ ಮಧ್ಯೆ. ಸಿನಿಮಾ TV ಸೀರಿಯಲ್ಗಳಲ್ಲಿ ತೋರ್ಸೋ ಥರ ಅಲ್ಲ. ಒಂದು ಗಂಡು ಹೆಣ್ಣಿಗೆ ಒಬ್ರಿಗೊಬ್ರು ಕಮಿಟ್ಮೆಂಟ್ ಅನ್ನೋದು ಕೂಡ ಕಡಿಮೆ ಆಗ್ತಾ ಇದೆ. ಹೆಣ್ಣು ಎಸ್ಪೆಷಲಿ ಒಂದು ಗರ್ಭದಲ್ಲಿ ಒಂದು ಹೊಸ ಜನ್ಮವನ್ನ ಆಕೆ ನೀಡ್ತಾಳೆ ಅಂತಂದ್ರೆ ತನ್ನಲ್ಲಿ ತಾನು ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತ. ಎಂಜಾಯ್ ಯುವರ್ ಪ್ರೆಗ್ನೆನ್ಸಿ ಚೈಲ್ಡ್ ಬರ್ತ್, ಅದು ದಟ್ ಈಸ್ ಎ ಎಕ್ಸ್ಪೀರಿಯನ್ಸ್. ಒಂದು ಮಗುವಿಗೆ ಕೊಡೋವಂಥ ಬೆಸ್ಟ್ ಗಿಫ್ಟ್ ಅಂದರೆ ತಾಯಿ ಹಾಲು. ಸುಮನ್ TV ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ನಾವಿವತ್ತು ಬೆಂಗಳೂರಿನ ಪ್ರಸಿದ್ಧ ಸ್ತ್ರೀರೋಗ, ಪ್ರಸೂತಿ ಹಾಗೂ ಲೈಂಗಿಕ ರೋಗ ತಜ್ಞ ಆಗಿರುವಂತಹ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವ್ರ ಜೊತೆಗಿದ್ದೀವಿ. ಇವ್ರ ಬಗ್ಗೆ ನಾವು ಸಾಕಷ್ಟು ಹೇಳಕ್ಕಿದೆ, ಯಾಕಂದ್ರೆ ಸುಮಾರು 45 ವರ್ಷಕ್ಕೂ ಹೆಚ್ಚಿನ ಕಾಲ ತಮ್ಮ ಸೇವೆಯನ್ನ ವೈದ್ಯಕೀಯ ರಂಗದಲ್ಲಿ ಸಲ್ಲಿಸಿದ್ದಾರೆ. ಹಾಗೆ ಲಕ್ಷಾಂತರಕ್ಕೂ ಹೆಚ್ಚು ಜನರಿಗೆ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗುವಂತೆ ಟ್ರೀಟ್ಮೆಂಟ್ ಅನ್ನ ನೀಡಿದ್ದಾರೆ. ಸಾಕಷ್ಟು ದಂಪತಿಗೆ ಇವರು ದೇವರಾಗಿ ಇವತ್ತು ನಿಂತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಗೈನೋಕಾಲಜಿಸ್ಟ್ ಆಗಿರ್ಬೋದು, ಹಾಗೆ ಮಕ್ಕಳಾಗೋದಕ್ಕೆ ಸಾಕಷ್ಟು ಆಸ್ಪತ್ರೆಗಳು ಹುಟ್ಕೊಂಡಿರ್ಬೋದು. ಆದರೆ ಸುಮಾರು 40 ವರ್ಷದ ಹಿಂದೆನೆ ಇವರ ಒಂದು ವೈದ್ಯಕೀಯ ಸೇವೆ ಸಾಕಷ್ಟು ಮಕ್ಕಳಾಗದೇ ಇರುವಂತಹ ದಂಪತಿಗೆ ಮಾರ್ಗದರ್ಶನವಾಗಿ ನಿಂತಿದೆ. ಇವ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಅವ್ರ ಜೊತೆನೆ ನಾವು ನೇರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟೋ ಹೆಣ್ಣು ಮಕ್ಕಳಿಗೆ ನೀವು ಇವತ್ತು ದೇವರಾಗಿ ನಿಂತಿರುವಂಥದ್ದು ಸುಮ್ಮನೆ ಅತಿಶಯೋಕ್ತಿ ಅಂತೂ ನಿಜವಾಗ್ಲೂ ಅಲ್ಲ ಮೇಡಮ್. ಯಾಕಂದ್ರೆ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಹೆರಿಗೆಯನ್ನ ಮಾಡಿಸಿದಂಥವ್ರು ನೀವು. ತುಂಬಾ ಇತ್ತೀಚಿನ ದಿನಗಳಲ್ಲಿ ಈ ಆಸ್ಪತ್ರೆಗಳೆಲ್ಲ ಜಾಸ್ತಿ ಹುಟ್ಕೊಳ್ತಾ ಇದೆ ಮಕ್ಕಳು ಆಗ್ಲಿ ಅನ್ನೋ ಕಾರಣಕ್ಕೆ. ಆದ್ರೆ ನೀವು ಯಾವತ್ತಿಂದನೂ ಈ ಒಂದು ಕಾರ್ಯವನ್ನ ಶುರು ಮಾಡಿರುವಂಥದ್ದು, ಏನ್ ಹೇಳ್ತೀರಾ? ಖಂಡಿತ ಅದೊಂದು ಬಹಳ ಖುಷಿ ಕೊಡುವಂಥ ವಿಷಯ. ಯಾವುದೇ ಒಂದು ಸ್ತ್ರೀಗೆ ತಾನು ತಾಯಿ ಆಗಬೇಕು, ತನ್ನ ಒಂದು ಮುದ್ದು ಮಗುವಿಗೆ ತಾನು ತಮ್ಮ ಮನೇಲಿ ಒಂದು ಮುದ್ದು ಮಗು ಬರಬೇಕು, ತಾಯಿ ಆಗಬೇಕು ಅಂತ ಹಂಬಲಿಸೋದು ಪ್ರತಿ ಹೆಣ್ಣಲ್ಲಿ ಇರೋವಂಥ ಒಂದು ಒಳಗಿನ ಒಂದು ಭಾವನೆ ಅಂತ ಹೇಳ್ಬೋದು. ಮತ್ತು ಈಗಿನ ನಾವು ನೋಡ್ತಾ ಹೋದರೆ ಒಂದು ಮಗು ಆಗೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅವ್ರು. ಎಂಥೆಂಥ ಕಷ್ಟಗಳನ್ನು ಸಹಿಸೋಕ್ಕೆ, ಎಂಥೆಂಥ ಪರೀಕ್ಷೆಗಳು ಮಾಡಿಸ್ಕೊಳ್ಳೋದಕ್ಕೆ, ಎಷ್ಟಾದರೂ ದುಡ್ಡು ಖರ್ಚು ಮಾಡೋಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ ಅಂತ ನೋಡ್ತಾ ಹೋದಾಗ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಆದರೂ ಆಗಿನ ಕಾಲದಲ್ಲಿ ಅಲ್ಲಿ ನಮಗೆ ಇರೋವಂಥ ಸೌಲಭ್ಯಗಳಲ್ಲೇ ಆ ಇತಿಮಿತಿ ಒಳಗೇ ಎಷ್ಟು ಸಾಧ್ಯವೋ ಅಷ್ಟು ಬಹಳಷ್ಟು ಜನರಿಗೆ ಒಂದು ಮಕ್ಕಳಾಗೋದಕ್ಕೆ ಸಾಧ್ಯತೆಗಳನ್ನು ಮಾಡಿಕೊಡೋದಕ್ಕೆ ಸಾಧ್ಯವಾಗಿರೋದಕ್ಕೆ ನನಗೂ ಖುಷಿ ಕೊಟ್ಟಿದೆ. ನಾವು ದೇವರಾಗಕ್ಕೆ ಸಾಧ್ಯ ಇಲ್ಲ, ದೇವರ ಆಶೀರ್ವಾದ ನಮ್ಮ ಮೇಲಿದ್ದರೆ ನಾವು ಅವ್ರಿಗೆ ಖಂಡಿತ ಏನಾದರೂ ಒಂದು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಇದು ನಿಜವಾಗ್ಲೂ ಒಂದು ತಾಯಿ ಅವಳ ಮನಸ್ಸಲ್ಲಿ ಎಷ್ಟೇ ನೋವು, ದುಃಖ, ಕಷ್ಟ, ನಷ್ಟಗಳನ್ನು ಅನುಭವಿಸಿ ಕೂಡ ಒಂದು ಮಗುವಿನ ಅಳು ಕೇಳಿಸಿದ ತಕ್ಷಣ ಎಲ್ಲ ಮರೆತು ಆ ತಾಯ್ತನ ಅನ್ನೋ ಒಂದು ಆ ಭಾವನೆ ಅವಳ ಮನಸ್ಸಿನಲ್ಲಿ ನೋಡ್ತೀವಲ್ಲ, ಅದು ನಿಜವಾಗ್ಲೂ ಅದು ಬಹಳ ಯಾವುದೇ ಒಂದು ಸ್ತ್ರೀರೋಗ ತಜ್ಞರಿಗೂ ಕೂಡ ಅದೊಂದು ಬಹಳ ಒಳ್ಳೆಯ ಕ್ಷಣ. ನಾವಿಷ್ಟೆಲ್ಲ ಮಾಡಿದ್ದಕ್ಕೆ ಸಾರ್ಥಕವಾಯ್ತಲ್ಲ. ನಿಜ ಮೇಡಮ್, ನಿಜ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಸ್ವಲ್ಪ ಹೊತ್ತು ಸಮಯವನ್ನು ಕೊಟ್ಟಿದ್ದಕ್ಕೆ. ಮೇಡಮ್, ಈಗ ನಾವು ಮಾತಾಡೋದಾದರೆ ಸಾಕಷ್ಟು ಜನ ಹೆಣ್ಮಕ್ಳು ಒಂದೊಂದು ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಮೊದಲಿಗೆ ಶುರುವಾಗೋದೇ ಮುಟ್ಟಿನಿಂದ.
ಅಂದ್ರೆ ಪೀರಿಯಡ್ಸ್ ಯಾವಾಗ ಹೆಣ್ಮಕ್ಳಲ್ಲಿ ಶುರುವಾಗುತ್ತೆ ಅಲ್ಲಿಂದ. ಸೊ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಪೀರಿಯಡ್ಸ್ಗೆ ಸಂಬಂಧಿಸಿದಂತೆ ಕಾಡುವಂತಹ ತೊಂದರೆಗಳು ಯಾವ್ಯಾವುದು? ನೀವು ಹದಿಹರಿಯಕ್ಕೆ ಕಾಲಿಡೋ ವಯಸ್ಸಿಂದ ತಗೊಂಡು ನಾವು ಹುಟ್ಟೋದಕ್ಕೆ ಮುಂಚಿಂದಾನೇ ನಾವು ತಗೊಳ್ತಾ ಹೋದರೆ ಒಂದು ಹೆಣ್ಣು ಮಗುಗೆ ಹುಟ್ಟುವಂಥ ಅವಕಾಶ ಕೊಡಿ. ಗರ್ಭದಲ್ಲೇ ಮರಣದಂಡನೆ ಈಗ ನೀವು ಇತ್ತೀಚೆಗೆ ನೀವು ಕೇಳ್ತಾ ಇರೋದನ್ನು ನೋಡ್ತಾ ಹೋದರೆ ಮಗು ಹೆಣ್ಣೋ ಗಂಡು ಅಂತ ತಿಳ್ಕೊಂಡು ಇಂದಿನ ದಿನಗಳಲ್ಲಿ ಕೂಡ ಹಲವಾರು ಜನರು ನಮ್ಗೆ ಹೆಣ್ಮಗು ಬೇಡ ಅಂತ ಗರ್ಭಪಾತ ಮಾಡೋದನ್ನ ನೋಡ್ತಾ ಇದ್ದೀರಾ. ಯಾಕಂದರೆ ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ ಇವತ್ತು. ಇಂಥದ್ದು ಅಂತಿಲ್ಲ, ಎಂಥ ಕಷ್ಟಕರವಾದ ಮೊದಲೆಲ್ಲ ಬರೀ ಗಂಡಸರು ಮಾತ್ರ ಹೋಗುವಂಥ ಕ್ಷೇತ್ರಗಳಲ್ಲಿ ಕೂಡ ಅವಳೆಲ್ಲ ಕಡೆ ಸಾಧನೆ ಮಾಡಿದ್ದಾಳೆ. ಅದರಿಂದ ಆ ಮಗುಗೊಂದು ಫಸ್ಟು ಹೆಣ್ಮಗುಗೆ ಹುಟ್ಟೋ ಅವಕಾಶ ಕೊಡಿ. ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಮನೆಗೆ ಒಳ್ಳೆ ರೀತಿಯಲ್ಲಿ ಅದನ್ನು ಬರಮಾಡಿಕೊಂಡು ಸಂಭ್ರಮಿಸಿ, ಅಲ್ಲಿಂದ ಮುಂದೆ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆಗೆ ಬಂದಾಗ ನೀವು ಹೇಳೋದು ಮುಟ್ಟಿನ ತೊಂದರೆ. ಒಂದು ಹೆಣ್ಣು ಋತುಮತಿಯಾದಾಗ ಅವಳು ಒಂದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಕಾಲಿಟ್ಟಿದ್ದಾಳೆ ಅನ್ನೋದು ಒಂದು ಸೂಚನೆ. ಅದಕ್ಕೂ ಮುಂಚೆನೇ ಬಹಳಷ್ಟು ದೇಹದಲ್ಲಿ ಬದಲಾವಣೆಗಳಾಗತ್ತೆ ಅವಳಿಗೆ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಲೈಂಗಿಕವಾಗಿ ಬದಲಾವಣೆಗಳು ಪ್ರಾರಂಭ ಆಗುತ್ತೆ. ಸೊ ಇಂಥರ ಸಮಯದಲ್ಲಿ ಹದಿಹರಿಯದಲ್ಲಿ ನೀವು ಮುಟ್ಟಿನ ತೊಂದರೆ ಬಗ್ಗೆ ಕೇಳಿದ್ರಿ. ಸೊ ಮುಟ್ಟಿನ ತೊಂದರೆ ಎಂದರೆ ಎಷ್ಟೋ ಕೆಲವು ಹುಡುಗಿಯರಲ್ಲಿ ಋತುಮತಿ ಆಗೋದು 15 ವರ್ಷ ಆದರೂ ಅವ್ರಿನ್ನೂ ಋತುಮತಿ ಆಗಿರಲ್ಲ. ಆವಾಗ ಅದು ಒಂದು ಸಮಸ್ಯೆ. ಮತ್ತು ಬೇಗ ಋತುಮತಿ ಆಗೋದು ಒಂದು ಇವಾಗ ಬಹಳಷ್ಟು ಚಿಕ್ಕ ವಯಸ್ಸಿನಲ್ಲೇ ಋತುಮತಿಯರಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಒಂದು ಆತಂಕಕ್ಕೆ ಕಾರಣ ಆಗಿದೆ. ಆದರೆ ಈ ಒಂದು ಸಮಾಜದಲ್ಲಿ ಆಗ್ತಿರೋ ಹಲವಾರು ಬದಲಾವಣೆಗಳಿಂದ ಸ್ವಲ್ಪ ಬೇಗನೆ ಈಗ ಮೆಚುರಿಟಿ ಅಂತ ನಾವೇನು ಹೇಳ್ತೀವಿ ಅದು ಆಗ್ತಾ ಇದೆ. ಅದು ಈ ಮುಟ್ಟಿನ ತೊಂದರೆಯಲ್ಲಿ ಮೊದಲು ಸಹಜ ಅಂದ್ರೇನು ಮತ್ತು ಅಸಹಜ ಏನು ತಿಳ್ಕೊಬೇಕು. ಯಾಕಂದರೆ ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆನೇ ಗೊಂದಲ ಇದೆ. ನಾವು ಏನು ಹೇಳ್ತೀವಿ, ಒಂದು ಮುಟ್ಟು ಕ್ರಮಬದ್ಧವಾಗಿ ಆಗ್ತಾ ಇದೆ, ಸರಿಯಾದ ರೀತಿ ರಕ್ತಸ್ರಾವ ಆಗ್ತಾ ಇದೆ ಅಂತ ತಿಳ್ಕೊಂಡಾಗ 28 ದಿನಗಳು +or- 1 ವೀಕ್ ಅಂತ. ಅಂದರೆ 22 ದಿನದಿಂದ 35 ದಿನದ ತನಕ ಯಾವಾಗ ಬಂದರೂ ಅದನ್ನು ನಾವು ನಾರ್ಮಲ್ ಅಂತ. ಯಾಕಂದರೆ ಎಷ್ಟೋ ಜನ ತಿಳ್ಕೊಳ್ಳೋದು ಕ್ಯಾಲೆಂಡರ್ ಡೇಟ್ ಅವ್ರು ಹಾಕಿದ ತಕ್ಷಣ ಫಸ್ಟಿಗೆ ಬಂದರೆ ನೆಕ್ಸ್ಟ್ ಫಸ್ಟ್ಗೆ ಬರಬೇಕು, ಇಲ್ಲಾಂದರೆ ನಂಗೆ ಇರೆಗ್ಯುಲರ್ ಪೀರಿಯಡ್ಸ್ ಅಂತ ಓಡ್ ಬರ್ತಾರೆ. ಆ ಥರ ಏನು ಭಯ ಇಲ್ಲ. 22 ದಿವಸದಿಂದ 35 ದಿನಗಳ ತನಕ ಯಾವಾಗ ಬಂದರೂ ಅದನ್ನು ಸಹಜವಾನೇ ಕ್ರಮಬದ್ಧ ಅಂತಲೇ ತಗೊಳ್ತೀವಿ. ಮತ್ತು ಮುಟ್ಟಿನ ರಕ್ತಸ್ರಾವದ ಪ್ರಮಾಣ ಒಂದು 3 ದಿವಸದಿಂದ 5 ದಿವಸದ ತನಕ ಆಗ್ಬೋದು. ದಿನದಲ್ಲಿ ಒಂದು 2-3 ಸಲ ಅವರು ಬಟ್ಟೆ ಬದಲಾಯಿಸೋಂಗಾಗ್ಬೋದು. ರಾತ್ರಿ ಹೊತ್ತು 1-2 ಸಲ ಅದನ್ನು ನಾವು ಸಹಜ ಅಂತೆ. ಯಾಕಂದರೆ ಒಂದು 30 ml ಇಂದ 60 ml ತನಕ ರಕ್ತಸ್ರಾವ ಆಗುತ್ತೆ ಒಂದು ಯಾವುದೇ. ಅದು ಕಾಮನ್. ಅದು ಯಾವುದೇ ರಕ್ತಸ್ರಾವ ಬಹಳಷ್ಟು ದಿನದಲ್ಲಿ ಒಂದು 5-6 ಸಲ ಒಂದು 10 ಸಲ ಪ್ಯಾಡ್ ಚೇಂಜ್ ಮಾಡಿದೆ ಅಂತ ಬರ್ತಾರೆ. ರಾತ್ರಿ ಎಲ್ಲ ಪ್ಯಾಡ್ ಬಹಳಷ್ಟು ರಕ್ತಸ್ರಾವ ಅಥವಾ ರಕ್ತ ಗಂಟೆಗಳು ಕ್ಲಾಟ್ಸ್ ಅಂತ ಬ್ಲಡ್ ಕ್ಲಾಟ್ಸ್ ಅದೆಲ್ಲ ಇದ್ದಾಗ ಬಹಳಷ್ಟು ದಿನಗಳ ತನಕ ರಕ್ತಸ್ರಾವ ಆಗ್ತಾನೇ ಇರೋದು ಅದು ಅಧಿಕ ರಕ್ತಸ್ರಾವ ಅಂತ ಹೇಳಿ. ಬಹಳಷ್ಟು ದಿನ ಬಿಟ್ಟು 2 ತಿಂಗಳು 3 ತಿಂಗಳು 6 ತಿಂಗಳಾದರೂ ಮುಟ್ಟೆ ಆಗೋದಿಲ್ಲ, ಅದು ಕೂಡ ಒಂದು ತೊಂದರೆ ಅಂತ ಹೇಳಬೇಕು ನಾವು. ಮತ್ತು ಬಹಳಷ್ಟು ಕಡಿಮೆ ರಕ್ತಸ್ರಾವ ಆಗೋದು, ನಾವು ಪ್ಯಾಡೇ ಚೇಂಜ್ ಮಾಡೋಕ್ಕಾಗಿಲ್ಲ, ದಿನದಲ್ಲಿ 1 ಪ್ಯಾಡ್ ಕೂಡ ನಮಗೆ ಬ್ಲೀಡಿಂಗ್ ಆಗಲ್ಲ ಅಂತ ಬರ್ತಾರೆ. ಸೊ ಅದು ಕೂಡ ಒಂದು ತೊಂದರೆ ಇದಿರ್ಬೋದು. ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸು, ಭಾಳ ದಿವಸ ಬಿಟ್ಟು ಬರೋದು, ಅಧಿಕವಾಗಿ ರಕ್ತಸ್ರಾವ ಆಗೋದು, ಬಹಳ ಕಡಿಮೆ ರಕ್ತಸ್ರಾವ ಆಗೋದು, ಅಥವಾ 15 ವರ್ಷದಾದರೂ ಕೂಡ ಋತುಮತಿನೇ ಆಗಿಲ್ಲದೆ ಇರೋದು, ಇದೆಲ್ಲ ವಿವಿಧ ರೀತಿಯ ಮುಟ್ಟಿನ ತೊಂದರೆಗಳು. ಯಾವುದೇ ತೊಂದರೆ ಒಂದು 3 ತಿಂಗಳಿಗಿಂತ ಜಾಸ್ತಿ ಸಲ ಅವರಲ್ಲಿ ಕಾಣಿಸ್ತಾ ಇದ್ದರೆ ಖಂಡಿತ ವೈದ್ಯರ ಹತ್ರ ಬರಬೇಕು. ಮತ್ತು ಇನ್ನೊಂದು ಏನು ತಿಳ್ಕೊಬೇಕಂದ್ರೆ, ಮೊದಲ ಮುಟ್ಟು ಪ್ರಾರಂಭವಾದ ಮೇಲೆ 2ನೇ ಮುಟ್ಟು ಬರೋದಕ್ಕೆ ಮತ್ತು ಕ್ರಮಬದ್ಧವಾಗೋಕ್ಕೆ ಆ ಹುಡುಗಿನಲ್ಲಿ ಸ್ವಲ್ಪ ಸಮಯ ತಗೊಳ್ಳೋದು ಕೆಲವು ಹುಡುಗಿಯರಿನಲ್ಲಿ. ಸೊ 1-2 ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಸ್ವಲ್ಪ ನಿಧಾನವಾಗಿ ಆಗ್ಬೋದು. ಇದಕ್ಕೆ ಅಷ್ಟೊಂದು ಆತಂಕ ಪಟ್ಕೊಳ್ಳೋದು ಬೇಕಾಗಿಲ್ಲ. ಆದರೆ ಅಧಿಕ ರಕ್ತಸ್ರಾವ ಇದ್ರೆ ಮಾತ್ರ ಖಂಡಿತ ವೈದ್ಯರ ಹತ್ರ ಬರಬೇಕು. ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದನ್ನು ಒಂದು 3-4 ವರ್ಷ ತಗೊಳ್ಳತ್ತೆ ಅವರ ದೇಹದಲ್ಲೆಲ್ಲ ಕ್ರಮಬದ್ಧ ಆಗೋಕ್ಕೆ ಹಾರ್ಮೋನುಗಳು. ಸೊ ಅದನ್ನು ಒಂದು ತಿಳ್ಕೊಬೇಕು. ಯಾಕಂದರೆ ಎಷ್ಟೋ ಜನ ತಂದೆ ತಾಯಿಗಳು ಬಹಳಷ್ಟು ಆತಂಕ ಪಟ್ಕೊಂಡು ಬರ್ತಾರೆ, ಈ ರೀತಿ ಆಗೋಗಿದೆ, ಇವಳಿಗೆ ಪೀರಿಯಡೇ ಬಂದಿಲ್ಲ, ಈಗ ಒಂದು 3 ತಿಂಗಳ ಹಿಂದೆ ಅವಳು ಮೈನೆರೆದ್ಲು ಆದರೆ ಈಗ ಇನ್ನೂ ಆಗಿಲ್ಲ. ಸೊ ಇದನ್ನೆಲ್ಲ ಕರೆಕ್ಟಾಗಿ ಅವರು ತಿಳ್ಕೊಂಡ್ರೆ, ಮಾಹಿತಿ ಇಟ್ಕೊಂಡ್ರೆ ಬೇಡದ ಆತಂಕಗಳನ್ನು ನಾವು ಬಿಡ್ಬೋದು. ತುಂಬ ಒಳ್ಳೆ ಮಾತು ಹೇಳಿದ್ರಿ. ಎಷ್ಟೋ ತಾಯಂದ್ರಿಗೆ ಇದೊಂದು ಟೆನ್ಷನ್ ವಿಷಯ. ಯಾಕಂದರೆ ಪೀರಿಯಡ್ಸ್ ಆಗಿದ್ದು ನೆಕ್ಸ್ಟ್ ಮಂತ್ ಕರೆಕ್ಟಾಗಿ ಬರೋದೇ ಇಲ್ಲ. ಸೊ 2 ವರ್ಷ ಅಟ್ಲೀಸ್ಟ್ ಪೀರಿಯಡ್ಸ್ ಆಗಿ 2 ವರ್ಷ ಅದು ಸ್ವಲ್ಪ ಅದನ್ನು ಸ್ಟೆಬಿಲೈಸ್ ಆಗಬೇಕು. ಒಂದು ದೇಹದಲ್ಲಿ ಕೂಡ ಎಲ್ಲ ಕೆಲಸ ಕಾರ್ಯಗಳು, ಹಾರ್ಮೋನಿನ ಉತ್ಪತ್ತಿ, ಹಾರ್ಮೋನ್ ಬಿಡುಗಡೆ ಆಗುವಂಥದ್ದು
ಕ್ರಮಬದ್ಧ ಆಗಕ್ಕೆ ಸ್ವಲ್ಪ ಸಮಯ ಕೆಲವರಲ್ಲಿ ತಗೋಬಹುದು. ನಿಜ ನಿಜ. ಡಾಕ್ಟರ್, ಇನ್ನು ಮುಂಚೆ ಕೆಲವು ನಾವು ಗಮನಿಸ್ದಂಗೆ 11 ದಿನಕ್ಕೆ ಪೀರಿಯಡ್ಸ್ ಆಗ್ತಿತ್ತು, ಆ ನಂತರ 5 ದಿನ, ಇನ್ನು ಕೆಲವರಿಗೆ 3 ದಿನ ಸೀಮಿತವಾಗಿರುವಂಥದ್ದು. ಕೆಲವರು ಹೇಳ್ತಾರೆ 2 ದಿನ ಪೀರಿಯಡ್ಸ್ ಆಗುತ್ತೆ, 3ನೇ ದಿನಕ್ಕೆ ನಂಗೆ ಫ್ಲೋನೇ ಇರೋದಿಲ್ಲ ಅಂತ. ಇನ್ನು ಕೆಲವರು 5 ದಿನಾನೂ ಫ್ಲೋ ಆಗುತ್ತೆ ಅಂತ ಹೇಳ್ತಾರೆ. ಹೌದು. ಸೊ ಹೆಲ್ದಿ ಪೀರಿಯಡ್ಸ್ ಅಂತ ನಾವು ಹೇಗೆ ಫೈಂಡ್ ಔಟ್ ಮಾಡೋದು? ಈಗ ನಾನು ಹೇಳಿದ್ನಲ್ಲ, ಅವರಲ್ಲಿ ಬಹಳಷ್ಟು ರಕ್ತಸ್ರಾವ ಆಗಿರಲಿಲ್ಲ ಅದು ಅಂತ ಹೇಳಿದರೆ ಅಷ್ಟೊಂದು ಆತಂಕ ಒಂದು 5 ದಿನ ಮೊದಲು ಪ್ರಾರಂಭ ಆದಾಗ ಕೆಲವು ಸಲ ಒಂದು ವಾರದ ತನಕ 7 ದಿನಗಳ ತನಕ ಸ್ವಲ್ಪ ಆಗಿ ಕಡಿಮೆ ಹಾಕೊಂಡು ಬಂದು ಪೂರ್ತಿಯಾಗಿ ನಿಲ್ಬೋದು. ಓಕೆ, ಅದನ್ನು ಕೆಲವರಲ್ಲಿ ಆಗತ್ತೆ. ಬಟ್ ಬರ್ತಾ ಏನಾಗುತ್ತೆ, ಇದೆಲ್ಲ ಕ್ರಮಬದ್ಧ ಒಂದು 17-18 ವಯಸ್ಸಿಗೆ ಬರೋ ಹೊತ್ತಿಗೆ ಸ್ವಲ್ಪ ಕ್ರಮಬದ್ಧ ಆಗುತ್ತೆ. ಒಂದು 25 ವಯಸ್ಸು ದಾಟಿದ್ಮೇಲೆ ಸ್ವಲ್ಪ ಅದು ರಕ್ತಸ್ರಾವದ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದೆಲ್ಲ ಸ್ವಲ್ಪ ಬದಲಾವಣೆಗಳಾಗ್ತಾ ಬರೋದು. ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಾದ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಈಗ ಮುಟ್ಟು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗೋದಕ್ಕೆ ಸಣ್ಣ ಪುಟ್ಟ ವಿಷಯಗಳು, ಯಾವುದೋ ಕಾರಣಕ್ಕೆ ಒತ್ತಡ ಆದರೆ, ಅವರು ಬೇರೆ ಪ್ರಯಾಣ ಮಾಡಿದರೆ, ಹವಾಮಾನ ಬದಲಾವಣೆ ಇರೋವಂಥ ಬೇರೆ ಜಾಗಕ್ಕೆ ಹೋದಾಗ, ಮತ್ತು ಈಗ ನೀವು ನೋಡ್ತೀರಾ ಹುಡುಗಿಯರಿಗೆ ಪರೀಕ್ಷೆ ಭಯ, ಆಟ ಆಡಬೇಕು, ಸ್ಪೋರ್ಟ್ಸ್ಗೆ ಹೋಗಬೇಕು, ಮತ್ತು ಇದನ್ನು ಮಾಡಬೇಕು, ಸಾಧನೆ ಮಾಡಬೇಕು, ಇದನ್ನೆಲ್ಲ ಸ್ಟ್ರೆಸ್ ಮಾಡ್ಕೊಂಡಾಗ ಅದು ಮುಟ್ಟಿನ ಮೇಲೂ ಕೂಡ ಅದ್ರ ಪ್ರಭಾವ ಬೀರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಹೆಚ್ಚಿಗೆ ರಕ್ತಸ್ರಾವ ಆಗ್ಬೋದು, ಅಥವಾ ಮುಟ್ಟು ಬರ್ದೇನೆ ಇರ್ಬೋದು. ಈ ಥರದ್ದೆಲ್ಲ ಕೂಡ ಕೆಲವು ವಿಷಯಗಳಿಂದ ಕೂಡ ಈ ಮುಟ್ಟಿನ ಏರ್ಪೇರನ್ನು ಆಗೋದಕ್ಕೆ ನಾವು ನೋಡ್ತೀವಿ. ಯಾವುದಾದ್ರೂ ತೀವ್ರತರ ತೊಂದರೆ ಇದ್ರೂ ಮಾತ್ರ ಆವಾಗ ನಾವು ಅದಕ್ಕೆ ಚಿಕಿತ್ಸೆ ಕೊಡಲೇಬೇಕಾಗುತ್ತೆ. ಅವಾಗ ಅಂದ್ರೆ ಹದಿಹರಿಯದಲ್ಲಿ ಕಾಣಿಸ್ಕೊಳ್ಳುವಂತ ಸಾಮಾನ್ಯ ತೊಂದರೆಗಳನ್ನ ನೀವು ಹೇಳಿದ್ರಿ. ಇದ್ರ ಜೊತೆಗೆ ಮುಟ್ಟಿನ ಸಮಯದಲ್ಲಿ ಬರೋ ನೋವು ಕೂಡ, ಕೆಲವರಲ್ಲಿ ಮುಟ್ಟಿನ ಸಮಯದಲ್ಲಿ ನನಗೆ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ, ಪೀರಿಯಡ್ ಪೇಯ್ನ್ ಅಂತ ಹೇಳ್ಬಿಟ್ಟು, ಅದು ಸಹಜವಾಗಿ ಸರಿಯಾಗಿ ಕ್ರಮಬದ್ಧ ಆಗ್ತಿರೋರಲ್ಲಿ ಮುಟ್ಟು ಪ್ರಾರಂಭವಾದಾಗ ಸ್ವಲ್ಪ ಕೆಲವು ಗಂಟೆಗಳು, 1, 2, 3, 4 ಗಂಟೆಗಳ ಕಾಲ ಸ್ವಲ್ಪ ಕೆಳ ಹೊಟ್ಟೆ, ಬೆನ್ನು ಅಥವಾ ಕಾಲುಗಳಲ್ಲಿ, ತೊಡೆಗಳಲ್ಲಿ ನೋವು ಬರ್ಬೋದು. ಬಟ್ ಅದಕ್ಕೆ ತಾನಾಗೆ ಹೊರಟೋಗುತ್ತೆ. ಅದು ತೀವ್ರತರವಾಗಿ ಇರಲಿಲ್ಲ ಅಂದರೆ ಅದಕ್ಕೆ ಅಷ್ಟೊಂದು ವರಿ ಮಾಡೋದು ಬೇಡ. ಯಾಕಂದ್ರೆ ನನ್ನ ಹತ್ರ ಬರೋ ಹುಡುಗಿಯರು ನೋಡ್ತೀವಿ, ನಾವು ಎಷ್ಟು ವರ್ಷದಿಂದ ಪ್ರತಿ ಪೀರಿಯಡಲ್ಲೂ ನಾವು ಮೆಫ್ತಾಲ್ ಸ್ಪಾಸ್ ತೊಗೊಳ್ತಿದ್ದೀವಿ, ಇದು ತೊಗೊಳ್ತಾ ಇದ್ದೀವಿ, ಆ ಟ್ಯಾಬ್ಲೆಟು ನೋವಿಗೆ ನಾವು ತೊಗೊಳ್ದೇ ಇದ್ರೆ ಆಗೋದೇ ಇಲ್ಲ. ಆ ಥರ ಅಡಿಕ್ಷನ್ನು ಕೂಡ ಮಾಡ್ಕೋಬಾರ್ದು. ಅದಿಲ್ಲದೆ ಇದ್ರೆ ಆಗೋದೇ ಇಲ್ಲ, ನಾವು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ಮತ್ತು ಇನ್ನೂ ಒಂದು ಏನಾಗಿದೆ ಅಂದರೆ, ಬಹಳ ಸೂಕ್ಷ್ಮವತಿಯಾಗಿ ಬೆಳೆಸ್ಬಿಡ್ತಾರೆ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನ. ತಂದೆ ತಾಯಿಗೆ ಕೂತ್ರೆ ನಿಂತರೆ ಮಾಡಿದರೆ ಅವ್ರೊಂದು ಚೂರು ನೋವು ಬಂದರೂ ಕೂಡ ಅವ್ರಿಗೆ ತಂದೆ ತಾಯಿಗಳಿಗೆ ಜಾಸ್ತಿ ನೋವಾಗ್ಬಿಡತ್ತೆ ಅವ್ರಿಗಿಂತ. ಅದು ತುಂಬ ಸೂಕ್ಷ್ಮವತಿಯಾಗಿ ಬೆಳೆಸಬಾರ್ದು ಮಕ್ಕಳನ್ನು. ಸ್ವಲ್ಪ ಮಟ್ಟಿಗೆ ಅವರು ಸ್ಟ್ರೆಸ್ಸನ್ನು ತಡ್ಕೊಳ್ಳೋದು, ಪೇಯ್ನ್ ಟಾಲರೆನ್ಸು, ಇದನ್ನೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಏನಾಗಲ್ಲ ಬಿಡು ಅಂತ ಧೈರ್ಯ ಹೇಳಿ, ಜಸ್ಟ್ ರಿಅಶ್ಯೂರೆನ್ಸ್ ಅಷ್ಟು ಮಾಡಿದರೆ ಸಾಕಾಗತ್ತೆ ಮಕ್ಕಳಿಗೆ. ಅದು ಇರುತ್ತೆ ಸ್ವಲ್ಪ ಮಟ್ಟಿಗೆ, ಒಂದು ಸ್ವಲ್ಪ ಬಿಸಿನೀರು ಶಾಖ ಕೊಡು, ಸ್ವಲ್ಪ ರೆಸ್ಟ್ ತಗೋ, ಅದಕ್ಕೆ ಅಷ್ಟೊಂದು ಹೆದರ್ಕೊಳ್ಳೋ ಅಂಥದ್ದಿಲ್ಲ. ಆ ರೀತಿ ನೀವು ಅವ್ರಿಗೆ ಪಾಸಿಟಿವ್ ಆಗಿ ಅವ್ರನ್ನ ನೀವು ಪ್ರಿಪೇರ್ ಮಾಡಿದರೆ ಮೆಂಟಲಿ, ಈ ನೋವು ಕೂಡ ಕಡಿಮೆ ಆಗತ್ತೆ. ಆದರೆ ಕೆಲವರಲ್ಲಿ ಕೆಲವು ಕಾರಣಗಳಿಂದ ಬಹಳ ತೀವ್ರತರ ನೋವು ಆಗ್ಬೋದು, ಅವ್ರಿಗೆ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ ಅಷ್ಟೇ. ಡಾಕ್ಟರ್, ಇನ್ನು ಈ ಪೀರಿಯಡ್ಸ್ ಮುಂಚೆ ಹೆಣ್ಣಿನಲ್ಲಿ ಒಂದು 15 ದಿನ ಮಾನಸಿಕವಾಗಿ ತುಂಬಾ ಬದಲಾವಣೆಗಳಾಗುತ್ತೆ, ದೈಹಿಕವಾಗಿನೂ ಕೂಡ ಬದಲಾವಣೆ ಆಗುತ್ತೆ. ಪೀರಿಯಡ್ಸ್ ಆದ ನಂತರ ಕೂಡ ಹೆಚ್ಚು ಕಡಿಮೆ ಬದಲಾವಣೆಗಳಾಗ್ತಾರೆ. ಯಾಕೆ ಈ ಮಾತು ಕೇಳ್ತಿದ್ದೀನಿ ಅಂದರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ, ಸಾಕಷ್ಟು ಒಂದು ಕಾಮಿಡಿ ಮಾಡಿ ಒಂದು ರೀಲ್ಸ್ ಬಿಡುವಂಥದ್ದು, ಅಥವಾ ಅದನ್ನ ಸೀರಿಯಸ್ ಆಗಿ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಅವರ ಹೆಲ್ತ್ ಸಮಸ್ಯೆ ಕುರಿತು ಅವೇರ್ನೆಸ್ ಮೂಡಿಸುವಂತ ಕಾರ್ಯಗಳು ಸಾಕಷ್ಟು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಣ್ಮಗು ಒಂದು ಪೀರಿಯಡ್ಸ್ಗಿಂತ ಮುಂಚೆ 15 ದಿನ ಅವಳು ತುಂಬಾ ವೈಲೆಂಟ್ ಆಗಿರ್ತಾಳೆ ಅಂತ ಹೇಳಿ, ಆ ನಂತರ ಅವಳು ಆರಾಮಾಗಿರ್ತಾಳೆ ಅನ್ನೋ ವಿಷಯಕ್ಕೆ ಕುರಿತಾಗಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕರೆಕ್ಟ್. ಅದು ಈ ಪ್ರಿಮೆನ್ಸ್ಟ್ರುಯಲ್ ಟೆನ್ಷನ್ ಅಂತ ಹೇಳ್ತೀವಿ. ದೇಹದಲ್ಲಿ ಸ್ವಲ್ಪ ಈ ಹಾರ್ಮೋನ್ಗಳ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಅವರಲ್ಲಿ ದೇಹದಲ್ಲಿ ನೀರಿನಂಶ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಮೈಯೆಲ್ಲ ಊತ ಬಂದಂಗೆ, ಅಥವಾ ಸ್ತನಗಳಲ್ಲಿ ಸ್ವಲ್ಪ ನೋವು, ಊತ ಇದ್ದಂಗೆ, ಇದ್ರ ಜೊತೆಗೆ ಈ ಭಾವನಾತ್ಮಕವಾಗಿ ನೀವು ಹೇಳಿದ್ರಲ್ಲ, ಸ್ವಲ್ಪ ಕಿರಿಕಿರಿ ಆಗೋದು, ಬೇಜಾರಾಗೋದು, ಅಥವಾ ಬೇಗ ರೇಗೋ ಥರ, ಎಲ್ಲದಕ್ಕೂ ರೇಗೋ ಥರ ಆಗೋದು, ಕಾರಣ ಇಲ್ಲದೆ ಅಳೋ ಥರ ಆಗೋದು, ಇಂಥವೆಲ್ಲ ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಲವರಲ್ಲಿ ಅದು ಒಂದು ಬಹಳಷ್ಟು ತೀವ್ರತರವಾಗಿಲ್ಲ, ಮೈಲ್ಡ್ ಆಗಿರುತ್ತೆ, ಅದು ಹಾಗೆ ಹೊರಟೋಗುತ್ತೆ. ಪೀರಿಯಡ್ ಬಂದ ತಕ್ಷಣ ಅದು ಹೊರಟೋಗುತ್ತೆ. ಕೆಲವರಲ್ಲಿ ಸ್ವಲ್ಪ ಜಾಸ್ತಿ. ಎಷ್ಟೋ ಜನ ನೀವು ನೋಡಿದ್ದೀರ, ಅವ್ರ ಹಸ್ಬೆಂಡ್ಸ್ ಎಲ್ಲ, ನಾನು ಇವಳು ಪೀರಿಯಡ್ ಹತ್ರ ಬಂತೇನೋ ಅಂದ್ಕೊಳ್ತೀನಿ, ನನ್ನ ಹತ್ರ ಜಗಳಾಡೋದು ನಾನೇ ಕಾಮಾಗ್ಬಿಡ್ತೀನಿ, ಅವಳಿಗೆ ಏನು ಹೇಳಿದೆ, ಯಾಕಂದರೆ ಆ ಟೈಮಲ್ಲಿ ನಾನು ಅವಳ ಜೊತೆ ಅವಳು ಸುಮ್ಮನೆ ಜಗಳ ಎತ್ತಾಳೆ ಇದ್ರೆ, ಆದರೆ ನಾನೇ ಅರ್ಥ ಮಾಡ್ಕೊಂಡ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಸೊ ಈ ರೀತಿ ಬದಲಾವಣೆಗಳು, ಎಮೋಷನಲ್ ಅಪ್ಸೆಟ್ಸು, ಈ ಭಾವನಾತ್ಮಕವಾಗಿ ಬದಲಾವಣೆಗಳಾಗೋದು ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಕೂಡ ಈ ಪ್ರಿಮೆನ್ಸ್ಟ್ರುಯಲ್ ಟೆನ್ಷನ್ ಕೂಡ ಬಹಳ ಜಾಸ್ತಿ ಆದರೆ ಆವಾಗಲೂ ಕೂಡ ನಾವು ಅದಕ್ಕೆ ಸ್ವಲ್ಪ ಅದಕ್ಕೆ ಚಿಕಿತ್ಸೆ ಕೊಟ್ಟು ಕಡಿಮೆ ಮಾಡ್ಬೋದು. ಓಕೆ
ಸರಿ ಡಾಕ್ಟರ್, ಇನ್ನು ಹದಿಹರೆಯ ಆಯ್ತು, ಆ ನಂತರ ಒಂದು ಹೆಜ್ಜೆ ಇಡುವಂಥದ್ದು ಮದುವೆ 2 ವರ್ಷ ಏನ್ ಹೇಳಿದ್ರಿ ನೀವು ಪೀರಿಯಡ್ಸ್ ಆಗಿದ್ದಂತ ಸಂದರ್ಭ ಆದ ಮೇಲೆ 2 ವರ್ಷ ಅದು ಕಾಮನ್, ಹೆಚ್ಚು ಕಡಿಮೆ ಆದ್ರೆ ಪೀರಿಯಡ್ಸ್ ಏನು ತೊಂದರೆ ಇಲ್ಲ. ಆ ನಂತರದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ತೊಂದರೆಗಳು. ಸೊ ಅದನ್ನ ಹೇಗೆ ಫೈಂಡ್ ಔಟ್ ಮಾಡ್ತಾ ಹೋಗೋದು? ಇಲ್ಲ, ಯಾವುದೇ ಹಂತದಲ್ಲಿ ಅದು ಈಗ ಮುಟ್ಟು ಪ್ರಾರಂಭವಾದಾಗ್ಲಿಂದ ಹಿಡಿದು ಮುಟ್ಟು ಮುಗಿದು ಈಗ ಋತುಬಂಧ ಬರೋ ತನಕ ಕೂಡ ಯಾವುದೇ ಹಂತದಲ್ಲಿ ಪೀರಿಯಡ್ ಇರೆಗ್ಯುಲಾರಿಟಿ ಅಂತ ಹೇಳ್ತೀವಿ. ಯಾವುದೇ ಹೆವಿ ಮೆನ್ಸ್ಟ್ರಿಯಲ್ ಬ್ಲೀಡಿಂಗ್, ಪೀರಿಯಡ್ ಇರೆಗ್ಯುಲಾರಿಟಿ, ಇದನ್ನು ಖಂಡಿತವಾಗ್ಲೂ ಚಿಕಿತ್ಸೆ ತಗೋಬೇಕು. ಅದು ಕಾರಣ ಕಂಡುಹಿಡಿಬೇಕು. ಕೆಲವರಲ್ಲಿ ಏನು ಕಾರಣ ಇಲ್ಲದೆ ಇರ್ಬೋದು, ಕೆಲವರಿಗೆ ಸ್ವಲ್ಪ ನಿಧಾನವಾಗಿ ಮುಟ್ಟು ಬರೋದು ಅದೇನೇ ಅವ್ರಿಗೆ ಸಹಜವಾಗಿರ್ಬೋದು. ಸುಮಾರಾಗಿ ಬ್ಲೀಡಿಂಗ್ ಆಗಿದೆ ಅದೆಲ್ಲ ಹೆಚ್ಚಿಗೆ ನಾವು ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ ಅಂದರೆ ಅಷ್ಟೊಂದು ಅದಕ್ಕೆ ವರಿ ಮಾಡೋದು ಬೇಡ. ಬಟ್ ಯಾವುದೇ ಹಂತದಲ್ಲಿ ಅಧಿಕ ರಕ್ತಸ್ರಾವ, ಬಹಳಷ್ಟು ದಿನಗಳ ತನಕ ಇರೋ ರಕ್ತಸ್ರಾವ, ರಕ್ತಗಡ್ಡೆಗಳು, ಇದನ್ನು ಕ್ಲಾಟ್ಸ್ ಎಲ್ಲ ಹೋಗುವಂಥದ್ದು, ತುಂಬ ನೋವು ಅನುಭವಿಸೋದು, ಇದನ್ನೆಲ್ಲ ನಾವು ಚಿಕಿತ್ಸೆ ಪರೀಕ್ಷೆ ಮಾಡಿ ಚಿಕಿತ್ಸೆ ಕೊಡಬೇಕಾಗತ್ತೆ. ಸೊ ಇದು ಯಾವುದೇ ಹಂತದಲ್ಲಿ ಒಂದು ಸ್ತ್ರೀಗೆ ಬರ್ಬೋದು. ಪ್ರತಿಯೊಬ್ಬರು ಕೂಡ ಫಸ್ಟ್ ಪೀರಿಯಡಿಂದ ಹಿಡಿದು ಲಾಸ್ಟ್ ಪೀರಿಯಡ್ ತನಕ ತುಂಬ ರೆಗ್ಯುಲರ್ ಆಗಿ ಹಿಂಗೆ ಇದೆ ಆ್ಯಸ್ ಎ ಕ್ಯಾಲೆಂಡರ್ ಇವೆಂಟು ಯಾರಿಗೂ ಆಗಲ್ಲ. ಸ್ವಲ್ಪ ವ್ಯತ್ಯಾಸ ಆಗೇ ಆಗುತ್ತೆ. ನಂತರ ಮದುವೆ ನಂತರದ ದಿನಗಳು ಮತ್ತು ಗರ್ಭಧಾರಣೆ, ಪ್ರಸವ ಇದು ಅಥವಾ ಋತುಬಂಧ ಹತ್ತ ಬಂದಾಗ ಎಲ್ಲ ಸ್ವಲ್ಪ ಮಟ್ಟಿಗೆ ಏರ್ಪೇರಾಗೇ ಆಗುತ್ತೆ. ಬಟ್ ಯಾವುದೇ ಹಂತದಲ್ಲಿ ಇದ್ದರೂ ಕೂಡ ಅದಕ್ಕಾಗಿ ಟೆನ್ಷನ್ ಮಾಡ್ಕೊಳ್ಳದೆ ವೈದ್ಯರ ಹತ್ರ ಬಂದು ಪರೀಕ್ಷೆ ಮಾಡಿ ಅದಕ್ಕೆ ಏನಾದ್ರು ತೊಂದರೆ ಇದೆಯಾ ಇಲ್ವಾ ತಿಳ್ಕೊಂಡ್ರೆ, ಇತ್ತೀಚೆಗೆ ಅವ್ರಿಗೆಲ್ಲ ಕಡೆ ಎಲ್ರಿಗೂ ಅನುಕೂಲ ಇದೆ. ಬಹಳಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಫ್ರೀ ಮೆಗಾ ಹೆಲ್ತ್ ಕ್ಯಾಂಪ್ಸ್, ಈಗ ನಾನು ನಮ್ಮ ಒಂದು ಭರವಸೆ ಚಾರಿಟಬಲ್ ಫೌಂಡೇಶನ್ ಅಂತ ಇದೆ, ಅದ್ರ ಮೂಲಕ ಬಹಳಷ್ಟು ನಾನು ಮೆಗಾ ಹೆಲ್ತ್ ಕ್ಯಾಂಪ್ಸ್ಗಳು ಮಾಡಿ ಇಂಥದನ್ನೆಲ್ಲ ಅವ್ರಿಗೆ ಬಹಳಷ್ಟು ಮಾಹಿತಿ ಕೊಡೋದು ಅಥವಾ ಕೌನ್ಸೆಲಿಂಗ್ ಮಾಡೋದು ಎಲ್ಲ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೋದು ಜನಸಾಮಾನ್ಯರು, ಅವಾಗ ಅಷ್ಟು ತೊಂದರೆ ಅಂತ ಅನ್ಸಲ್ಲ. ಸರಿ ಡಾಕ್ಟರ್, ಈಗ ಎಷ್ಟೋ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ ಪೀರಿಯಡ್ಸ್ ಆದ ನಂತರದಲ್ಲಿ ಸ್ವಲ್ಪ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಇರುತ್ತೆ, 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದ್ಸರಿ ಆಗ್ತಾ ಇರ್ತಾರೆ. ತಾಯಂದ್ರೆ ಹೇಳೋದೊಂದು ಸಾಮಾನ್ಯವಾಗಿ ಒಂದು ಟೆನ್ಷನ್ ಮಾಡ್ಕೊಳ್ತಾರೆ, ಇಲ್ಲಾಂದ್ರೆ ಮದುವೆ ಆದ್ಮೇಲೆ ಸರಿ ಹೋಗುತ್ತೆ, ಮಗು ಆದ್ಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡುವಂಥದ್ದು. ನಿಜವಾಗ್ಲೂ ಇದು ಆಗತ್ತಾ? ಮದ್ವೆ ಆದ್ಮೇಲೆ ಸರಿ ಹೋಗೋದಾಗಿರ್ಬೋದು, ಮಗು ಆದ್ಮೇಲೆ ಸರಿ ಹೋಗೋದಾಗಿರ್ಬೋದು. ಇದು ಮದ್ವೆ ಆದ್ರೆ ಹುಚ್ಚು ಬಿಡತ್ತೆ, ಮದುವೆ ಆಗದೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ ಅನ್ನೋ ತರ ಆ ರೀತಿ ಅಂತ ಏನು ಇಲ್ಲ. ಅದು ಈ ರೀತಿ ಸುಮ್ಮನೆ ಸ್ವಲ್ಪ ಮಟ್ಟಿಗೆ ಈಗ ಸಣ್ಣ ಪುಟ್ಟ ವಿಷಯಗಳು ಕೆಲವು ಸಲ ಮುಟ್ಟಿನ ಏರ್ಪೇರ್ ಮಾಡ್ಬೋದು. ಕೆಲವು ತೀರೋ ಥರ ಸಮಸ್ಯೆ ಇದೆ, ಕೆಲವು ಹಾರ್ಮೋನಲ್ ಸಮಸ್ಯೆ ಆಗ್ಬೋದು, ಥೈರಾಯ್ಡ್ ಕಡಿಮೆ ಇರೋದು ಅಥವಾ ಹೆಚ್ಚಿರೋದು, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಅಥವಾ ಇತರೆ ಕಾಯಿಲೆಗಳು ದೇಹದಲ್ಲಿರೋ ಅಂಥದ್ದಾಗಿರ್ಬೋದು. ಅವ್ರಿಗೆ ಬಹಳ ಸಾಮಾನ್ಯವಾಗಿ ನೋಡೋದು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್, PCOD ಅಥವಾ PCOS ಅಂತ ಹೇಳಿಬಿಟ್ಟು ಅವರೆಲ್ಲೋ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಕೊಂಡು ನಮ್ಮ ಕನ್ಸಲ್ಟೇಷನ್, ಡಾಕ್ಟ್ರೇ ನನಗೆ PCOS ಆಗಿದೆ, PCOS ಆಗಿದೆ, PCOD ಆಗಿದೆ, ಅವರೇ ಡಯಾಗ್ನೋಸ್ ಮಾಡ್ಕೊಂಡು ಬಂದುಬಿಡ್ತಾರೆ. ಅದರೊಳಗೂ ಇವಾಗ ಇಂಟರ್ನೆಟ್ ಅದೆಲ್ಲ ಸುಲಭವಾಗಿ ಸಿಗ್ತಾ ಇರೋದ್ರಿಂದ ಯಾವುದೇ ಒಂದು ಅವರಲ್ಲಾದರೆ ಫಸ್ಟ್ ಗೂಗಲ್ ಮಾಡಿ ನೋಡ್ಬಿಡೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದ್ರೆ ಅಲ್ಲಿ PCOD ಇದೆ, ಅದನ್ನು ಹೋಗಿ ಗೂಗಲ್ ಮಾಡಿ ನೋಡಿ ಅವ್ರಿಗೆ ಅನ್ವಯಿಸದೇ ಇರೋವಂಥದ್ದನ್ನೆಲ್ಲ ತಮ್ಗೆ ಅನ್ವಯಿಸ್ಕೊಂಡು ಇಲ್ಲದ ಟೆನ್ಷನ್ ಮಾಡಿಕೊಂಡು ಮತ್ತಷ್ಟು ಪ್ರಾಬ್ಲಮ್ ಮಾಡ್ಕೊಂಡು ಬರ್ತಾರೆ. ಸೊ ಇದು ಯಾವುದೂ ಏನೂ ಬೇಕಾಗಿಲ್ಲ. ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅನ್ನೋದು ಈಗ ಇತ್ತೀಚಿನ ದಿನ ಸಮಾಜದಲ್ಲಿ ಕೆಲವು ಬದಲಾವಣೆಗಳಾಗಿರೋದ್ರಿಂದ ಮತ್ತು ಅವರ ಆಹಾರ ಪದ್ಧತಿಗಳು, ಜೀವನ ಶೈಲಿ ಬದಲಾವಣೆ ಆಗಿರೋದ್ರಿಂದ, ಮತ್ತು ನಾವು ಸೇವಿಸುವಂಥ ಕೆಲವು ಆಹಾರಗಳಲ್ಲಿ ಈ ರಾಸಾಯನಿಕಗಳ ಒಂದು ಮಾಲಿನ್ಯಗಳಿಂದ ಆಗ್ತಾ ಇರೋ ಪರಿಸರ ಮಾಲಿನ್ಯದಿಂದ ಅದು ಸ್ವಲ್ಪ ಈ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅನ್ನೋದು ಬಹಳ ಸಾಮಾನ್ಯ ಆಗ್ತಾ ಇದೆ. ಇದಾದ ತಕ್ಷಣ ಏನಾಯಿತು, ಅವ್ರ ಜೀವನನೇ ಮುಗಿದೋಯ್ತು. ಇನ್ನು ನನಗೆ ನನ್ನ ಫ್ರೆಂಡ್ ಹೇಳಿದ್ರು, ನಿಂಗೆ ಮದುವೆನೂ ಮಾಡ್ಕೊಳಕ್ಕಾಗಲ್ಲ, ಮಕ್ಕಳು ಆಗಲ್ಲ, ನಿನಗೆ ಈಗ ಏನೋ ಆಗಿಬಿಡತ್ತೆ, ಡಯಾಬಿಟಿಸ್ ಬಂದುಬಿಡತ್ತೆ, ಇದೆಲ್ಲ ಹೇಳ್ತಾರೆ ಅಂತ ಫಸ್ಟು ಟೆನ್ಷನ್ ಮಾಡ್ಕೊಂಡು ಬರ್ತಾರೆ. ಖಂಡಿತವಾಗ್ಲೂ ಮೊದಲು ಚಿಕ್ಕ ವಯಸ್ಸಿಂದನೇ ಅದಕ್ಕೆ ಸರಿಯಾದ ಜೀವನ ಶೈಲಿ, ಆಹಾರ ಪದ್ಧತಿ, ಈಗೆಲ್ಲ ನಮ್ಮ ಮನೆಗಳಲ್ಲಿ ಮಾಡುವಂಥ ಆಹಾರ ಸಮತೋಲನ, ಬ್ಯಾಲೆನ್ಸ್ ಡಯಟ್. ಅದು ಈಗ ಏನಾಗುತ್ತೆ, ಯಾರಿಗೂ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಸೀದಾ ಎಲ್ಲ ಹೋಟ್ಲು, ಎಲ್ಲ ಹೊರಗಡೆ ಏನೋ ಜಂಕ್ ಫುಡ್ ತಿನ್ಬಿಡೋದು, ಹಾಗೆ ಕೆಲಸಕ್ಕೆ ಹೊಟ್ಟೋಗೋದು. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ತೂಕ ಜಾಸ್ತಿ ಆಗುತ್ತೆ, ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ. ಇವೆಲ್ಲ ಕಾರಣಗಳಿಂದ ಈ ಪಾಲಿಸಿಸ್ಟಿಕ್ ಓವರೀಸ್ ಕೂಡ ಆಗೋದಿರುತ್ತೆ. ಅದರಿಂದ ಸರಿಯಾದ ಒಂದು ಜೀವನ ಶೈಲಿ ಅಳವಡಿಸ್ಕೊಂಡ್ರೆ, ತೂಕ ಬಹಳ ಜಾಸ್ತಿ ಆಗ್ದಂಗೆ ನೋಡಿಕೊಂಡ್ರೆ, ಒಬೆಸಿಟಿ, ವೆಯ್ಟ್ ಗೇನು ಇದೆಲ್ಲ ಆಗಲಿಲ್ಲ ಅಂದಾಗ
ಖಂಡಿತವಾಗ್ಲೂ ಇದನ್ನು ಪಾಲಿಸಿಸ್ಟಿಕ್ ಓವರಿ ಬರ್ದಂಗೆ ತಡಿಬೋದು. ಒಂದು ವೇಳೆ ಅವ್ರಿಗೆ ಬಂದರೂ ಕೂಡ ಅಷ್ಟೊಂದೇನು ಭಯ ಪಟ್ಕೊಳ್ಬೇಕಾಗಿಲ್ಲ. ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ PCOD ಬಂದ ತಕ್ಷಣ ಎಂಡ್ ಆಫ್ ಲೈಫ್ ಅಥವಾ ಅಂದ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಅದಕ್ಕೂ ಚಿಕಿತ್ಸೆ ಇದೆ. ಸರಿಯಾದ ಜೀವನ ಶೈಲಿ ಅಳವಡಿಸ್ಕೊಂಡು ಚಿಕಿತ್ಸೆ ತಗೊಂಡ್ರೆ ಅವರಲ್ಲೂ ಕೂಡ ಮುಟ್ಟಿನ ತೊಂದರೆ ಸರಿ ಮಾಡ್ಬೋದು. ಮಕ್ಕಳಾಗದೇ ಇರೋದನ್ನು ಕೂಡ ಸರಿ ಮಾಡ್ಬೋದು. ಅಂಡಾಣು ಬಿಡುಗಡೆ ಇದನ್ನೆಲ್ಲ ಸರಿ ಮಾಡಿಕೊಂಡು ಮೊದಲೇ ಅವರು ಪ್ರಿಕಾಷನ್ಸ್ ತೊಗೊಂಡ್ರೆ ಮುಂದೆ ಸ್ವಲ್ಪ ದೊಡ್ಡವರಾದಮೇಲೆ ಇದರಿಂದ ಸ್ವಲ್ಪ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಬೇರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಇದನ್ನೆಲ್ಲ ನಾವು ತಡೆಗಟ್ಟಕ್ಕೆ ಸಾಧ್ಯವಾಗುತ್ತೆ. ಸುಮ್ಮನೆ ಹೋಗಿ ಒಂದು ಗೂಗಲಲ್ಲಿ ಹೋಗಿ ಅದನ್ನು ನೋಡಿಕೊಂಡು ತಾವೇ ಟೆನ್ಷನ್ ಮಾಡಿಕೊಂಡು ಸುಮ್ಮನಿರೋದೇನು ಬೇಡ. ಆ ಥರ ಯಾವುದೇ ಸಂದರ್ಭ ಇದ್ದಾಗ ವೈದ್ಯರ ಹತ್ರ ಬಂದು ಸರಿಯಾದ ರೀತಿ ಚಿಕಿತ್ಸೆ ತೊಗೊಂಡ್ರೆ ಯಾವುದೇ ಭಯನೂ ಇಲ್ಲ ಅಂತ ಹೇಳ್ಬೋದು. ಓಕೆ, ಈ PCOD ಬರೋದೇ ಏನಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದಾಗಿ ಅಂತ ಹೇಳಿದ್ರಿ ಡಾಕ್ಟರ್. PCOD PCOS ಎರಡು ಒಂದೇನಾ ಅಥವಾ ಅದು ಬೇರೆ ಬೇರೆನಾ? ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ PCOD ಅಂತ ಹೇಳಿದೆ. PCOS ಅಂದರೆ ಇಟ್ ಈಸ್ ಸಿಂಡ್ರೋಮ್ ಅಂತ. ಸಿಂಡ್ರೋಮ್ ಅಂದಾಗ ಏನಾಗುತ್ತೆ, ಒಂದು ಕಲೆಕ್ಷನ್ ಆಫ್ ಸಿಂಪ್ಟಮ್ಸ್, ದೇಹದಲ್ಲಿ ಆಗುವಂಥ ಆ ಕಾರಣದಿಂದ ಆಗುವಂಥ ಬದಲಾವಣೆಗಳು ಏನೇನಾಗುತ್ತೆ ಅಂತ. ಈಗ ನಾವು ತೂಕ ಜಾಸ್ತಿ ಆಗೋದು, ದೇಹದಲ್ಲಿ ಬೇಡವಾದ ಜಾಗದಲ್ಲಿ ಹೆಚ್ಚಿಗೆ ಕೂದಲು ಬೆಳೆಯೋದು, ಗಡ್ಡ ಮೀಸೆ ಬೆಳೆಯೋ ಥರ ಹೆಚ್ಚಿಗೆ ಕೂದಲು ಬೆಳವಣಿಗೆ ಆಗೋದು, ಮುಟ್ಟಿನ ತೊಂದರೆಗಳು ಏರ್ಪೇರ್ ಆಗ್ತಾ ಬರೋದು, ಅಂಡಾಣು ಬಿಡುಗಡೆ ಸಮಸ್ಯೆ ಆಗೋದು, ಬಂಜೆತನಕ್ಕೆ ಕಾರಣ ಆಗೋದು, ಮತ್ತು ಸ್ಕ್ಯಾನಿಂಗಲ್ಲಿ ಮಾಡಿ ನೋಡಿದಾಗ ಅಂಡಾಶಯದಲ್ಲಿ ಸ್ವಲ್ಪ ಹೆಚ್ಚಿನ ನೀರು ತುಂಬಿದ ಗುಳ್ಳೆಗಳ ಥರ ಫಾಲಿಕಲ್ಸ್, ಅದು ಮಲ್ಟಿಪಲ್ ಫಾಲಿಕಲ್ಸ್ ಅಂತ, ಅದು ಎಲ್ಲ ಜಾಸ್ತಿ ಆಗುತ್ತೆ. ಮತ್ತು ದೇಹದಲ್ಲಿ ಈ ಪುರುಷ ಹಾರ್ಮೋನು ಟೆಸ್ಟೋಸ್ಟಿರೋನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಹಲವಾರು ಸಿಂಪ್ಟಮ್ಸ್ ಬರುತ್ತೆ. ಇವೆಲ್ಲ ಸಿಂಪ್ಟಮ್ಸ್, ಕಲೆಕ್ಷನ್ ಆಫ್ ಸಿಂಪ್ಟಮ್ಸ್ ಒಂದು ಸಿಂಡ್ರೋಮ್, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಸೊ ಅದು ಅಷ್ಟೇ, ಅದು ಏನಾದರೂ ಇರಲಿ, ಬಟ್ ಎಲ್ಲ ನಾವು ಚಿಕಿತ್ಸೆ ಕೊಡೋದನ್ನು ಕೊಡಬೇಕಾಗತ್ತೆ. ಯಾವ ಕಾರಣಕ್ಕೆ ಅವರು ಬಂದಿದ್ದಾರೆ, ಇದು ಮುಟ್ಟಿನ ತೊಂದರೆಗೆ ಬಂದಿದ್ದಾರಾ ಅಥವಾ ಯಾಕಂದರೆ ಹದಿಹರಿಯದಿಂದನೇ ಇದೆಲ್ಲ ಪ್ರಾರಂಭ ಆಗ್ತಾ ಇದೆ. ಮುಟ್ಟಿನ ತೊಂದರೆ ಸಮಸ್ಯೆ ಬಗೆಹರಿಸಬೇಕು. ಬಂಜೆತನಕ್ಕೆ ಬಂದಾಗ ನಮ್ಗೆ ಅದರ ಟ್ರೀಟ್ಮೆಂಟು ಮುಖ್ಯ ಆಗುತ್ತೆ. ತೂಕ ಜಾಸ್ತಿ ಆಗಿದೆ ಅಥವಾ ಕೂದಲು ಬೆಳವಣಿಗೆ ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ. ಸೊ ಯಾವ ಅವರಲ್ಲಿ ಕಾಣಿಸ್ಕೊಳ್ಳೋ ಅಂಥ ಗುಣಲಕ್ಷಣಗಳಿರುತ್ತೆ ಕಾಯಿಲೆದು, ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕಾಗುತ್ತೆ. ಡಾಕ್ಟರ್, ಮದುವೆ ಆದಮೇಲೆ ಒಂಥರ ಟೆನ್ಷನು, ಜೊತೆಗೆ ಫ್ಯಾಮಿಲಿ ಪ್ರೆಷರ್ಸ್ ಜಾಸ್ತಿ ಎಷ್ಟೋ ಹೆಣ್ಮಕ್ಳಿಗೆ. ಯಾಕೆ ಮಗು ಆಗ್ತಿಲ್ಲ, ಇಷ್ಟು ದಿನ ಆಯಿತು ನೀನೇನು ಟ್ರೀಟ್ಮೆಂಟ್ ತೊಗೊಳ್ತಾ ಇಲ್ಲ, ನಿನ್ನಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋ ಥರದಲ್ಲಿ. ಆದರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ PCOD ಆಗಿರ್ಬೋದು, PCOS ಆಗಿರ್ಬೋದು, ಅಥವಾ ಥೈರಾಯ್ಡ್ ಅದಕ್ಕೆ ಲಿಂಕ್ ಆಗಿರುವಂಥದ್ದು ಎಲ್ಲ ಸಮಸ್ಯೆಗಳನ್ನು ನಾವು ಗಮನಿಸ್ತಾ ಹೋಗ್ತಾ ಇರ್ತೀವಿ. ಅಂದರೆ ಒಂದು ಸರ್ಟನ್ ಏಜ್ ಆದ ನಂತರ. ಸೊ ಅವರು ಯಾವ ಹಂತದಲ್ಲಿ, ಮದುವೆ ಆದ ನಂತರ ಯಾವ ಹಂತದಲ್ಲಿ ಅವರು ಮಗು ಬೇಕು ಅಂತ ಪಡೆದುಕೊಳ್ಬೇಕು, ಒಂದು ಏಜ್ ಅನ್ನೋದಿರುತ್ತೆ, ಒಂದು ಸರ್ಟನ್ ಏಜ್ ಅನ್ನೋದಿರುತ್ತೆ, ಯಾವ ಏಜ್ ಅಂತ ಸ್ಪೆಸಿಫೈ ಮಾಡಿ ಹೇಳ್ಬೋದಾ ಡಾಕ್ಟರ್? ಇವಾಗ ನೀವು ಮದುವೆ ನಂತರದನ್ನು ನಾವು ಮಾತಾಡ್ತೀವಿ. ವಿವಾಹ ಪೂರ್ವ ಮಾರ್ಗದರ್ಶನ, ಅದನ್ನು ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತ. ಯಾವುದೇ ಒಂದು ಹುಡುಗ ಇರಲಿ ಮದುವೆ ಗೊತ್ತಾಗಿದೆ, ಮದುವೆ ಆಗತ್ತೆ ಎಂದಾಗ ಬೇರೆ ಎಲ್ಲ ವಿಷಯಗಳನ್ನು ಬಿಟ್ಟು ಆ ಹುಡುಗಿ ಏನು ತಿಳ್ಕೊಬೇಕು. ಇವತ್ತಿಗೂ ಇನ್ನು ಮದುವೆ ಅಂದರೆ ಏನು, ಮದುವೆ ಎಲ್ಲರೂ ನಮ್ಮ ತಂದೆ ತಾಯಿ ಹೇಳಿದರು ಮದುವೆ ಆಗು ಅಂದರು, ನಮಗಿದಾಯಿತು. ಅಥವಾ ಲವ್ ಮ್ಯಾರೇಜೋ ಅರೇಂಜ್ಡ್ ಮ್ಯಾರೇಜೋ ಅದ್ರ ಮೇಲೆ ಆ ವಯಸ್ಸು ಬಂತು, ಅದು ತಾನಾಗೆ ಒಂದು ಅಟ್ರಾಕ್ಷನ್ ಬಂತು, ಮದುವೆ ಆಗ್ತೀವಿ ಅಂತ. ಮದುವೆ ಅಂದರೆ ಏನು, ಮದುವೆಯ ನಿಜವಾದ ಅರ್ಥ ಏನು, ಗಂಡು ಹೆಣ್ಣಿನ ಸಂಬಂಧ ಅಂದ್ರೇನು, ಸಂಭೋಗ ಕ್ರಿಯೆ ಬಗ್ಗೆ ಆಗಿರ್ಬೋದು, ಅದರಲ್ಲಿರುವಂಥ ಮಿಥ್ಯೆ ಮೂಢನಂಬಿಕೆಗಳು, ಲೈಂಗಿಕ ಸಮಸ್ಯೆಗಳು, ಮತ್ತು ಯಾವಾಗ ಗರ್ಭಧಾರಣೆ ಪ್ರಾರಂಭ ಮಾಡಬೇಕು, ನಮ್ಗೆ ಎಷ್ಟು ಮಕ್ಕಳು ಬೇಕು, ಒಂದು ಮಗುವಿಂದ ಇನ್ನೊಂದು ಮಗುಗೆ ಎಷ್ಟು ಅಂತರ ಇರಬೇಕು, ಅಥವಾ ಬೇಡದ ಗರ್ಭಧಾರಣೆ ತಡೆಯೋದಕ್ಕೆ ಯಾವ ರೀತಿ ಗರ್ಭ ನಿರೋಧದ ಬಳಕೆ ಮಾಡಬೇಕು, ಇದನ್ನೆಲ್ಲ ನಾವು ಪ್ರೀ ಮ್ಯಾರಿಟಲ್ ಕೌನ್ಸಲಿಂಗಲ್ಲಿ ಮಾಡಿಕೊಂಡ್ರೆ ಒಂದು ಒಳ್ಳೆ ಮಾಹಿತಿ ಇಟ್ಕೊಂಡು ಸರಿಯಾದ ರೀತಿ ಒಂದು ಜೀವನ ಸಾಗಿಸೋಕ್ಕಾಗತ್ತೆ. ಇದನ್ನು ಬಿಟ್ಟು ಬರೀ ಒಂದು ಮದುವೆ ಬಗ್ಗೆ ಯೋಚನೆ, ಛತ್ರ, ಊಟ ತಿಂಡಿ, ವರೋಪಚಾರ, ವರದಕ್ಷಿಣೆ ಅದು ಏನು ಅದರದ್ದು ಬಟ್ಟೆಗಳು, ಸೀರೆಗಳು, ಅದ್ರ ಬಗ್ಗೆ ಯೋಚನೆ ಮಾಡಲಿ, ಅದೆಲ್ಲ ಬೇಕು, ಅದೊಂದು ಸಂಭ್ರಮದ ಸಮಯನೇ ಅದು. ಆದರೆ ಅದಕ್ಕೂ ಬಹಳ ಮುಖ್ಯವಾದದ್ದು ಗಂಡು ಹೆಣ್ಣನ್ನು ವಿವಾಹಕ್ಕೆ ತಯಾರಿ ಮಾಡೋದು. ಹೌದು, ಅದು ವಿವಾಹ ಪೂರ್ವ ಮಾರ್ಗದರ್ಶನ ಅಂತ ಪ್ರತಿಯೊಬ್ಬರು ಅದನ್ನು ತಂದೆ ತಾಯಿ ತಿಳ್ಕೊಂಡ್ರೆ ಬಹಳಷ್ಟು. ನೀವು ನೋಡ್ತಾ ಇದ್ದೀರಾ, ಹೆಚ್ಚು ಇನ್ನೂ ಮದುವೆಯಾಗಿ 6 ತಿಂಗಳಾಗಿಲ್ಲ ಆವಾಗಲೇ ನಾವು ಇನ್ಕಂಪ್ಯಾಟಬಿಲಿಟಿ, ಆವಾಗಲೇ ಅವ್ರು ಡೈವರ್ಸ್ಗೆ ಅಪ್ಲೈ ಮಾಡು, ವಿಚ್ಛೇದನಕ್ಕೆ ಹೋಗು ಅಂತ. ಇಂಥ ಸಂದರ್ಭಗಳನ್ನು ಖಂಡಿತವಾಗ್ಲೂ ನಾವು ಕಡಿಮೆ ಮಾಡ್ಬೋದು. ಯಾಕಂದರೆ ಒಬ್ರನ್ನೊಬ್ರನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಒಬ್ರಿಗೊಬ್ರು ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು,
ಗಂಡು ಹೆಣ್ಣಿಬ್ಬರು ಬೇರೆ ಬೇರೆ ಸಣ್ಣ ಪರಿಸರದಿಂದ ಬೆಳೆದು ಬಂದವರು. ಅವರಿಬ್ಬರದ್ದು ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ಅವು ಏನೇ ವ್ಯತ್ಯಾಸ ಇದ್ದರೂ ಕೂಡ ನಾವಿಬ್ಬರು ಹೇಗೆ ಒಬ್ರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಪ್ಲಸಸ್ ಆ್ಯಂಡ್ ಮೈನಸಸ್ ಎರಡೂ ಇಬ್ಬರೂ ಒಪ್ಕೋಬೇಕು ಅದನ್ನು ಆವಾಗ. ಸೊ ಆ ರೀತಿ ಆದಾಗ ಅವ್ರ ಜೀವನ ಚೆನ್ನಾಗಾಗತ್ತೆ, ಅದು ಮುಖ್ಯ ಆಗತ್ತೆ. ಅದರ ನಂತರ ಈಗ ನೀವು ಕೇಳ್ತಾ ಇದ್ರಿ ಯಾವಾಗ ಅವರು ಮಕ್ಕಳು ಮಾಡ್ಕೋಬಹುದು ಏನು ಅಂತ. ಅದನ್ನು ಮಾತಾಡೋಣ ಮೇಡಮ್. ಈಗ ಈ ನೀವು ಹೇಳಿದಂಥ ಸಂದರ್ಭದಲ್ಲೇ ನಂಗೊಂದು ಪ್ರಶ್ನೆ ಉದ್ಭವ ಆಗಿರೋವಂಥದ್ದು ಏನಂತಂದರೆ, ನೀವು ಹೇಳಿದ್ರಿ ಪ್ರೀ ಮೆರಿಟಲ್ ಕೌನ್ಸ್ಲಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಹಿಂದಿನ ಸ್ವಲ್ಪ ಜನ್ರೇಷನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಈ ಪ್ರೀ ಮೆರಿಟಲ್ ಕೌನ್ಸ್ಲಿಂಗ್ ಅನ್ನೋದೇ ಇರಲ್ಲ. ಅಲ್ಲಿ ಏನಂದರೆ ತಂದೆ ತಾಯಿ ನೋಡ್ತಾರೆ, ಮದುವೆ ಮಾಡ್ತಾರೆ, ಇನ್ನೊಂದು ಹುಡುಗ ಹುಡುಗಿ ಇಷ್ಟಪಡ್ತಾರೆ, ಮದುವೆ ಮಾಡ್ಕೊಳ್ತಾರೆ. ಮತ್ತು ಇದು ನನ್ನ ಜೀವನ, ಇದು ನಮ್ಮ ತಂದೆ ತಾಯಿ ಹಾಕಿ ಕೊಟ್ಟಿರುವಂಥ ಪಾಠ. ನಾವು ಏನೇ ಸಮಸ್ಯೆ ಬಂದರೂ ನಾವು ಎದುರಿಸ್ಬೇಕು, ನಾವು ಜೀವನ ಮಾಡಬೇಕು, ಚಿಕ್ಕ ಪುಟ್ಟ ಅಪ್ಸ್ ಆ್ಯಂಡ್ ಡೌನ್ಸ್ ನಡೆಯುತ್ತೆ ಫ್ಯಾಮ್ಲಿನಲ್ಲಿ ಅಂತ. ಆದರೆ ಈಗಿನ ಜನ್ರೇಷನ್ಸ್ ಏನಿದೆ ಅಂದರೆ ನೀವು ಹೇಳ್ದಂಗೆ 6 ತಿಂಗಳು ಮದುವೆ ಆಗ್ತಿದ್ದಂಗೆ ಆಗ್ತಿಲ್ಲ, ಸರಿ ಹೋಗ್ತಿಲ್ಲ ಅಂತ ಹೇಳಿ ಡಿವೋರ್ಸ್ಗೆ ಹೋಗ್ತಾ ಇರೋಂಥವ್ರೆ ಹೆಚ್ಚು. ಸೊ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಹೇಳಿದ್ರ ಮೇಲೆ ನನಗೆ ಅನ್ನಿಸ್ತು ಇವಾಗ ಈ ಕೌನ್ಸ್ಲಿಂಗ್ ಅನ್ನೋದು. ಹೌದು, ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಈಗ ಇನ್ನೂ ಒಂದು ಬದಲಾವಣೆ ನೀವು ಸಮಾಜದಲ್ಲಿ ನೋಡ್ತಾ ಇದ್ದೀರಾ. ಮೊದಲೆಲ್ಲ ಕೂಡು ಕುಟುಂಬ, ಒಟ್ಟು ಕುಟುಂಬ ಇತ್ತು. ತಂದೆ ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮ ಅವರೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಏನಾದರೂ ಅವ್ರಿಗೆ ಹೇಳ್ಕೊಡ್ತಿದ್ರು, ಹೆಂಗಿರಬೇಕು, ಗಂಡನ ಮನೇಲಿ ಹೇಗಿರಬೇಕು, ನೀನೇನು ಕೆಲಸ ಮಾಡಬೇಕು, ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು, ಇದು ಮಾಡಬೇಕು, ಒಂದಲ್ಲ ಒಂದು ರೀತಿಯ ಮಾನಸಿಕವಾಗಿ ತಯಾರಿ ಆ ರೀತಿ ಆಗ್ತಾ ಇತ್ತು ಅವ್ರಿಗೆ. ಸಾಧಾರಣವಾಗಿ ಸಹಜವಾಗಿ ಹಾಕೊಂಡು ಹೋಗ್ತಾ ಇದ್ರು, ಮತ್ತೆ ನೋಡ್ತಾ ಬೆಳೀತಾ ಇದ್ರು. ಇವಾಗ ಏನಾಗಿದೆ, ಒಂದು ನ್ಯೂಕ್ಲಿಯರ್ ಫ್ಯಾಮ್ಲೀಸ್ ಅಂತ ಹೇಳಿಬಿಟ್ಟು ಈಗೆಲ್ಲ ಚಿಕ್ಕ ಚಿಕ್ಕ ಫ್ಯಾಮ್ಲೀಸು, ಅವ್ರಿಗೆ ಈ ಜೀವನ ಶೈಲಿದು ಅದ್ರ ಬಗ್ಗೆ ಅದು ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಎಕ್ಸ್ಪೋಜರೇ ಇಲ್ಲ. 1 ಮಗು 2 ಮಗು ಇರುತ್ತೆ, ಬಹಳಷ್ಟು ಎಲ್ಲನೂ ಹುಟ್ಟಿದಾಗ್ಲಿಂದ ಅದಕ್ಕೆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ಅದಕ್ಕೆ ಬೇಡ, ನಾನು ಕೇಳಿದ ತಕ್ಷಣ ನನಗೆ ಬೇಕದು, ನನಗೆ ಬೇಡ ಅಂದರೆ ಬೇಡ, ಒಂಥರ ಆ್ಯರೋಗೆಂಟಾಗಿ ಬೆಳೆಯುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೇ ಈಗಿನ ತಂದೆ ತಾಯಿ ಒಂದೇ ಮಗು ಇರಲಿ ಇದಿರಲಿ, ಚಿಕ್ಕ ವಯಸ್ಸಿಂದ ಕೆಲವು ಅವ್ರಿಗೆ ಒಂದು ಪಾಸಿಟಿವ್ ಥಿಂಗ್ಸನ್ನು ಹೇಳ್ಕೊಡ್ತಾ ಹೋಗಬೇಕು. ಒಬ್ರಿಗೊಬ್ರು ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು, ಹಂಚು ತಿನ್ನಬೇಕು, ಇದನ್ನು ಯಾವ ರೀತಿ ಇನ್ನೊಬ್ಬರನ್ನ ಏನಾದರೂ ಹೇಳಿದರೆ ಕೋಪ ತಾಪ ಮಾಡ್ಕೊಳ್ಳೋದಂಗೆ ಮಾಡಿ ಏನು ಮಾಡಬೇಕು, ಈ ರೀತಿ ಲೈಫ್ ಸ್ಕಿಲ್ಸನ್ನು ಕಲಿಸ್ತಾ ಹೋಗಬೇಕು. ಬಟ್ ಅದೇನಾಗಿದೆ, ಹೆಣ್ಮಗು ಇರಲಿ ಗಂಡು ಮಗು ಇರಲಿ, ಅವ್ರಿಗೆ ನೀನು ಯಾರಿಗೆ ಕಡಿಮೆ, ನೀನೇನಿದು, ನೀನು ಸಂಪಾದಿಸ್ತೀಯ, ನೀನು ಇದು ಮಾಡ್ತೀಯ, ನೀನು ಅವ್ರ ಮಾತು ಯಾಕೆ ಕೇಳಬೇಕು, ಈ ಭಾವನೆಯಲ್ಲಿ ಬೆಳೆಸಬಾರ್ದು. ಅದನ್ನು ಅಲ್ಲಿ ತೊಂದರೆ ಆಗ್ತಾ ಇದೆ. ಯಾಕಂದರೆ ಬಹಳ ಒಂಥರ ಸೆಲ್ಫಿಶ್ ಆ್ಯಟಿಟ್ಯೂಡ್ ಹೋಗಬೇಕು ಮಕ್ಕಳಲ್ಲಿ. ಎಲ್ಲರ ಜೊತೆ ಬೆರಿತಾನೆ, ಎಲ್ಲರೂ ಈಗ ಇನ್ನೊಬ್ಬರ ಮಾತು ಕೇಳಿಸ್ಕೊಳ್ಳೋದು, ಅದಕ್ಕೆ ಮಾಡೋದು, ಸಮಸ್ಯೆ ಬಗೆಹರಿಸೋದು, ಅದನ್ನು ಏನು ಮಾಡೋದು, ಇನ್ನೊಬ್ರು ಕೊಡಬೇಕು. ನೀವು ಮೌಲ್ಯಗಳನ್ನು ಕಲಿಸ್ತೀರಾ ಚಿಕ್ಕ ವಯಸ್ಸಲ್ಲಿ. ನೀವೇನೇನು ವ್ಯಾಲ್ಯೂಸ್ ಆಫ್ ಲೈಫ್ ಅಂತ ಎಲ್ಲದಕ್ಕೂ ಟಾಯ್ಲೆಟ್ ಟ್ರೈನಿಂಗ್ ಇರ್ಬೋದು, ಫುಡ್ ಟ್ರೈನಿಂಗು, ಮಲ್ಕೊಳ್ಳೋದಕ್ಕೆ, ಇದನ್ನು ಓದೋದಕ್ಕೆ, ಅದಕ್ಕೆಲ್ಲ ಮಾಡೋ ಥರನೇ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಅಡ್ಜಸ್ಟ್ಮೆಂಟ್ಸ್ ಟು ದಿ ಸಿಚುವೇಶನ್. ಗಂಡಿರಲಿ ಹೆಣ್ಣಿರಲಿ, ಒಬ್ರಿಗೊಬ್ರು ಪೂರಕ, ಒಬ್ಬರು ಪರಸ್ಪರ ಪ್ರೀತಿ ವಿಶ್ವಾಸ ಗೌರವದಿಂದ ಬಾಳಬೇಕು, ಇನ್ನೊಬ್ಬರನ್ನ ದುರುಪಯೋಗ ಮಾಡ್ಕೋಬಾರ್ದು. ಅವಾಗ ಸಮಾಜದಲ್ಲಿರುವಂಥ ಎಷ್ಟೊಂದು ನೋಡ್ತಾ ಸೆಕ್ಷುವಲ್ ಅಬ್ಯೂಸು, ರೇಪು, ಮರ್ಡರ್ ಅಂತ ಇದನ್ನೆಲ್ಲ ನೋಡ್ತಾ ಇದ್ದೀರಾ. ಸೊ ಬೆಳೆಸಬೇಕಾದ್ರೆ ಆ ಮಾನಸಿಕ ಸ್ಥಿತಿಲಿ ಬೆಳೆದ್ರೆ ಮಕ್ಕಳು ಹೊಂದಾಣಿಕೆ ಮನೋಭಾವ ತಾನಾಗೆ ಬರುತ್ತೆ. ನಿಜ, ನೀವು ಹೇಳಿದಂಗೆ ಅವಾಗಲೇ ಎಲ್ಲ ಅಜ್ಜಿ ತಾತಂದ್ರ ಮಧ್ಯೆ ಬೆಳೆದಿರುವಂತ ಮಕ್ಕಳು ಎಲ್ಲ ಇದನ್ನು ಹಂಚಿ ತಿಂತಿದ್ರು, ಹೊಂದಾಣಿಕೆ ಮಾಡ್ಕೊಳ್ತಿದ್ರು, ಎಲ್ಲರೂ ಸೇರಿ ಕೆಲಸಕ್ಕೆ ಹೋದ್ರು, ಮನೆಯಲ್ಲಿ ಪಾಠಗಳಾದ್ರೂ ನಡೀತಾ ಇತ್ತು, ಏನಾದ್ರು ಅದು ಮಿಸ್ಸಿಂಗ್ ಮಕ್ಕಳಲ್ಲಿ. ಈಗ ಮಕ್ಕಳನ್ನ ಒಂದೊಂದೇನೆ ಮನೆ ಬಿಟ್ಟು ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ರಾತ್ರಿ ಯಾವಾಗಲೋ ಬರ್ತಾರೆ. ಇನ್ನು ಮಕ್ಳಿಗೆ ಏನು ನಡೀತಿದೆ, ಏನಾಗ್ತಿದೆ, ಒಂದು ಮುಕ್ತ ವಾತಾವರಣ, ಅವ್ರ ಸಮಸ್ಯೆ ಹೇಳ್ಕೊಳ್ಳೋಕ್ಕೂ ಯಾರೂ ಇಲ್ಲ. ಅದು ಸೀದಾ ಹೋಗ್ತಾರೆ, ಇದು ಮೊಬೈಲು, ಇಂಟರ್ನೆಟ್ಟು, ಇದನ್ನು ಅದರೊಳಗೆ ಕೂತ್ಕೊಂಡು ಬೇಡವಾದನ್ನೆಲ್ಲ ನೋಡಿ ಬೇಡವಾದ ರೀತಿಯಲ್ಲಿ ಅದಕ್ಕೆ ಅರ್ಧ ಸಮಸ್ಯೆ ಆಗ್ತಾ ಇದೆ. ಸೊ ಅದನ್ನೆಲ್ಲ ಸೂಪರ್ವೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಮಕ್ಕಳಲ್ಲಿ. ಅದನ್ನು ನಾವು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡೋದು. ಅದಕ್ಕೋಸ್ಕರನೇ ಮೊಬೈಲ್ ಅಡಿಕ್ಷನ್ನು, ಇಂಟರ್ನೆಟ್ ಅಡಿಕ್ಷನ್ನು, ಸ್ಮೋಕಿಂಗು, ಡ್ರಿಂಕ್ಸು, ಕೆಟ್ಟ ಹುಡುಗರ ಜೊತೆ ಸಹವಾಸ ಆಗೋ ಥರ ಆಗೋವಂಥದ್ದು, ಇಂಥವೆಲ್ಲ ನಾವು ಜಾಸ್ತಿ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಎಷ್ಟೋ ಸಲ 1-2 ಇನ್ಸಿಡೆನ್ಸಸ್ಸು ಮಕ್ಕಳು ಹೈಸ್ಕೂಲು PUCಲಿರೋದು, ಅವ್ರಿಗೆ ಹೊಟ್ಟೆ ನೋವು ಅಂತ ಕರ್ಕೊಂಡು ಬಂದಾಗ ಲೇಬರ್ ಪೇಯ್ನ್ ಅವ್ರಿಗೆ ನೋಡಿದರೆ ತಂದೆ ತಾಯಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಅದೇ ನಾ ಹೇಳ್ತಾ ಇದ್ನಲ್ಲ, ಎಲ್ಲೋ ಒಂದು ಸಪ್ರೇಟ್ ರೂಮು, ಬಾತ್ರೂಮು, ಅವ್ರ ಪಾಡ್ಗೆ ಅವ್ರು ಕಾಲೇಜ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಮನೆಗೆ ಬಂದು ತಿನ್ಕೊಂಡು ಹೋಗ್ತಾರೆ. ತಂದೆ ತಾಯಿಗಳು ಅವ್ರು ಏನು ನಡೀತಿದೆ ನೋಡೋಕ್ಕೂ ಇಲ್ಲ, ಇವ್ರಿಗೂ ಅವ್ರಿಗೆ ಹೇಳೋಕ್ಕೆ ಏನು ಅಂತ ಗೊತ್ತಾಗಲ್ಲ.
ಸೊ ಮಕ್ಕಳು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಈ ತಂದೆ ತಾಯಂದ್ರು ಕೂಡ ಅಷ್ಟೇ ಸಮಯ ಕೊಡಬೇಕು, ಅವ್ರ ಬೆಳವಣಿಗೆ ಮೇಲೆ ಗಮನ ವಹಿಸ್ಬೇಕು. ಮಾಡಬೇಕು. ಎಷ್ಟೇ ಹೊರಗೆ ವರ್ಕ್ ಮಾಡಲಿ, ಏನೇ ಮಾಡಲಿ, ಮಧ್ಯ ಮಧ್ಯ ಏನು ಮಾಡಿ ಅಟ್ಲಿ ಒಂದು ವೀಡಿಯೋ ಈಗೇನಂತೆ ಒಂದು ವೀಡಿಯೋ ಕಾಲ್ ಮಾಡಿ ಮಗು ಏನು ಮಾಡ್ತಿದೆ, ಏನಿದೆ, ಎಲ್ಲಿದೆ ಅಂತ ನೋಡ್ಬೋದು, ಅವ್ರನ್ನ ಟ್ರೇಸ್ ಮಾಡ್ಬೋದು. ಅವ್ರ ಫ್ರೆಂಡ್ಸ್ ಯಾರು, ಸ್ಕೂಲಲ್ಲಿ ಏನು ಮಾಡುತ್ತದು, ಯಾರ್ಯಾರಿದೆ, ಒಂದು ರಾತ್ರಿನಾದರೂ ಒಟ್ಟೆಲ್ಲರೂ ಕೂತ್ಕೊಂಡು ಹೇಳು ಇವತ್ತು ಬೆಳಗಿಂದ ಏನೇನು ನಡೀತು, ನಿಂಗೇನು ಜಾಸ್ತಿ ಮಾರ್ಕ್ಸ್ ಬಂತ, ಟೀಚರ್ ನಿಂಗೆ ಇದು ಲೈಕ್ ಮಾಡಿದ್ರ, ಫ್ರೆಂಡ್ಸ್ ಯಾರು, ಯಾರ ಥರ ಜಗಳ ಆಡಿದ್ಯಾ, ಏನು ಮಾಡಿದೆ, ಎಲ್ಲ ಮುಕ್ತವಾಗಿ ಒಂದು ವಾತಾವರಣ ಅದಕ್ಕೆಲ್ಲ ಕ್ರಿಯೇಟ್ ಮಾಡಿಕೊಟ್ರೆ ಮಗು ಎಲ್ಲ ಹೇಳ್ಕೊಳುತ್ತೆ. ಆವಾಗ ಹಲವಾರು ಪ್ರಾಬ್ಲಮ್ಸ್ಗಳು, ಇದು ಯಾಕೆ ಮಗು ಡಲ್ಲಾಗಿದೆ, ಯಾಕೆ ಮಗು ಹೆಚ್ಚಿಗೆ ಖುಷಿಯಾಗಿದೆ, ಅಥವಾ ಯಾಕೆ ಇದನ್ನು ಇತ್ತೀಚೆಗೆ ಸರಿಯಾಗಿ ಪಾಠ ಓದ್ತಾ ಇಲ್ಲ, ಇಂಥದಕ್ಕೆಲ್ಲ ಗಮನ ಕೊಡಬೇಕು. ನಿಜ, ತಂದೆ ತಾಯಿ ಒಂದು ಎಮೋಷನಲ್ ಅವೈಲೇಬಿಲಿಟಿ ಮಕ್ಕಳಿಗೆ ಕೊಟ್ರೆ ದೂರ ಇರಲಿ, ಹತ್ತಿರ ಇರಲಿ. ಈಗ ಎಲ್ಲ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋದು ಮಾಡೋದು ಎಲ್ಲ ಉದ್ಯೋಗಸ್ಥ ಸಮಾಜದ ಈ ಬದಲಾವಣೆಗಳನ್ನ ನಾವು ಒಪ್ಕೋಬೇಕು. ಯಾಕಂದರೆ ಹೆಣ್ಣು ಮಕ್ಕಳೆಲ್ಲ ವಿದ್ಯಾವಂತರಾಗ್ತಿದ್ದಾರೆ, ಅವ್ರ ಕಾಲ ಮೇಲೆ ನಿಂತ್ಕೊಳ್ತಿದ್ದಾರೆ, ಅವರು ಕೂಡ ದುಡಿಬೇಕು, ಮನೆ ನಡೆಸಬೇಕು, ಎಲ್ಲನೂ ಬಹಳ ತುಟ್ಟಿಯಾಗಿರೋ ಇಂಥ ಸಂದರ್ಭದಲ್ಲಿ ಬೇಕದು. ಆದರೆ ಅದಕ್ಕೆ ಪೂರಕವಾಗಿ ಯಾವ ರೀತಿ ಅವ್ರ ಮಕ್ಕಳನ್ನು, ಅದಕ್ಕೆ ಎಷ್ಟೋ ಜನ ಈಗ ಮಕ್ಕಳೇ ಬೇಡ ಅಂತ, ಒಂದೇ ಒಂದು ಸಾಕು ಅಂತ, ಅದು ನೀವು ಹೇಳ್ತಾ ಇದ್ರಲ್ಲ ಎಷ್ಟು ಮಕ್ಕಳು ಇವರು ಎಲ್ಲ, ಮತ್ತು ಮಕ್ಕಳಾಗೋದನ್ನು ಮುಂದೂಡೋದು. ಅವರು ಈಗೆಲ್ಲ ಅವರು ಇದರೊಳಗೆ ಕೆಲಸದಲ್ಲಿ ಅವ್ರು ಮುಂದೆ ಬರಬೇಕು, ಅವರು ಕೆರಿಯರ್ ಆಂಬಿಷನ್ ಇರೋವಂಥವ್ರು ಹೆಂಗಸರು, ನಿಜ ಆ ಥರದ್ದೆಲ್ಲ ಜಾಸ್ತಿ ಆಗ್ತಾ ಇದೆ ನಮಗೆ. ಸೊ ಮನೆ ಮೊದಲ ಪಾಠಶಾಲೆ, ಮನೆಯಿಂದ ಮಕ್ಕಳ ಒಂದು ಬಿಹೇವಿಯರ್ ಏನು ಹೋಗ್ತಾ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಒಂದು ಸಂಬಂಧಗಳ ಮಧ್ಯೆ ಬೆಳೆಯುವಂತಹ ಮಕ್ಕಳು ಈ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅನ್ನೋ ಕಾನ್ಸೆಪ್ಟ್ ನಿಜವಾಗ್ಲೂ ಹೋಗೋದೇ ಇಲ್ಲ ಅನ್ಸುತ್ತೆ. ಇಲ್ಲ, ಯಾಕಂದ್ರೆ ತಿಳುವಳಿಕೆ ಬಂದು ಬಿಟ್ಟಿರುತ್ತೆ, ಒಂದು ಸಂಬಂಧ ಅಂದ್ರೆ ನಾ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕನ್ನೋ ತಿಳುವಳಿಕೆ. ಅದೇ ಪ್ರೀ ಮ್ಯಾರಿಟಲ್ ಅವ್ರು ನ್ಯಾಚುರಲ್ ಆಗಿ ಸಿಗ್ತಿರತ್ತೆ, ಇವಾಗ ನಾವು ಅದನ್ನ ಕೊಡ್ಬೇಕಾಗತ್ತೆ ಇಲ್ಲದೆ ಇರೋದನ್ನ. ಸರಿ ಡಾಕ್ಟರ್, ಇನ್ನು ಅದರ ಮುಂದಿನ ಹಂತವಾಗಿ ನೆಕ್ಸ್ಟ್ ಮ್ಯಾರೇಜ್ ಅಂತ ಬರುತ್ತೆ. ಸೊ ಮದುವೆ ಆಗುವ ಒಂದು ಹುಡುಗ ಅಥವಾ ಹುಡುಗಿಗೆ ಯಾವ ವಯಸ್ಸಲ್ಲಿ ಒಂದು ಕರೆಕ್ಟಾಗಿ ಮದುವೆ ಆಗುವಂಥ ವಯಸ್ಸು ಅಂತ ಹೇಳ್ತೀರಾ? ಈ ಕಾನೂನು ಪ್ರಕಾರನೇ ಹುಡುಗಿಯರಿಗೆ 18 ವರ್ಷ, ಹುಡುಗರಿಗೆ 21 ವರ್ಷ ಅಂತ ಮಾಡಿದ್ದಾರೆ. ಅದನ್ನು ಹುಡುಗಿಯರ ವಯಸ್ಸನ್ನು 21ಕ್ಕೆ ಏರಿಸ್ಬೇಕು ಅಂತಲೂ ಕೂಡ ಇದೆ. ಇದು ಯಾತಕ್ಕೆ ಅಂತ ಹೇಳಿದರೆ, ಒಂದು 18-20 ವರ್ಷದ ನಂತರ ಅಂದರೆ ಅವರ ಎಲ್ಲ ರೀತಿಯ ಅವ್ರಿಗೆ ಒಂದು ಮೆಚುರಿಟಿ ಬಂದಿರಬೇಕು. ನಿಜ, ದೈಹಿಕವಾಗಿ ಒಂದು ಮೆಚುರಿಟಿ ಆಗಿರಬೇಕು, ಮಾನಸಿಕವಾಗಿ, ಮತ್ತು ಅವರೊಂದು ವಿದ್ಯೆ ಪೂರೈಸಿ ಅವ್ರ ಕಾಲ ಮೇಲೆ ಒಂದು ಗ್ರ್ಯಾಜುಯೇಟ್ ಆಗಬೇಕಾದ್ರೆ ಅಷ್ಟಕ್ಕೆ ಬಂದೇ ಬರುತ್ತೆ. ಸೊ ಅಲ್ಲಿ ಅವ್ರ ಕಾಲ ಮೇಲೆ ನಿಂತು ವಿದ್ಯಾವಂತರಾಗಿ ಅವರನ್ನು ಅವ್ರು ನೋಡ್ಕೊಳ್ಳೋ ಸ್ಥಿತಿಗೆ ಬರಲಿ ಅಂತ ಇದೆಲ್ಲ ರೀತಿನಲ್ಲಿ ನೋಡೋಕ್ಕೆ ಹೋದಾಗ ಒಂದು 18-20 ವರ್ಷದಕ್ಕೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅದನ್ನು. ಸೊ 20-30 ವರ್ಷ ಆ ಸಮಯದಲ್ಲಿ ಗರ್ಭಧಾರಣೆಗೆ ನೀವು ಬಯೋಲಾಜಿಕಲಿ ನೋಡೋಕ್ಕೆ ಹೋದಾಗಲೂ ಕೂಡ ಒಂದು ಗರ್ಭಧಾರಣೆಗೆ, ಅದನ್ನು ಮಕ್ಕಳು ಬೆಳೆಸೋದಕ್ಕೆ, ಅವ್ರ ಗರ್ಭಧಾರಣೆ ಆಗೋದಕ್ಕೆ ಇದೊಂದು ಸೂಕ್ತ ವಯಸ್ಸು ಅಂತ ಹೇಳ್ಬೋದು. ಆದರೆ ನಾನಾ ಕಾರಣಗಳಿಂದ, ಕೆಲವು ಸಲ ನಾನಾ ಕಾರಣಗಳಿಂದ ಬೇಗ ಮದುವೆ ಆಗೋಕ್ಕಾಗಲ್ಲ, ಅಥವಾ ಅವ್ರು ಓದು ಮುಗಿಸ್ಬೇಕು, ಹೊರದೇಶಕ್ಕೆ ಹೋಗಿ ಬರಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು, ಕೆಲಸ ತಗೋಬೇಕು, ಈ ಕಾರಣದಿಂದ ಮದುವೆ ಮುಂದೂಡೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಮದುವೆ ಮುಂದೂಡೋದು ಬಹಳಷ್ಟು ಮುಂದೆ ಹೋದಾಗ ನಾವು ಬೇರೆ ರೀತಿಯಾಗಿ ಅವರ ದೇಹದಲ್ಲಿ ಅಥವಾ ಬಯೋಲಾಜಿಕಲ್ ಚೇಂಜ್, ಅವರು ಮಕ್ಕಳಾಗೋ ಸಾಧ್ಯತೆ, ಅಂಡಾಣು ಬಿಡುಗಡೆ ಸಾಧ್ಯತೆ, ಅಥವಾ ಮುಟ್ಟಿನ ತೊಂದರೆಗಳು, ದೇಹದಲ್ಲಿ ಇತರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ, ಇಂಥವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಜ. ಆದ್ದರಿಂದ ಆವಾಗ ಅವರು, ಆದರೆ ಯಾವುದೇ ವಯಸ್ಸಿನಲ್ಲಿ ಅದಕ್ಕೋಸ್ಕರ ಈಗ ಯಾರಿಗೋ ಒಂದು ಮದುವೆ ಆಗೋದಕ್ಕೆ ಸರಿಯಾದ ಸೂಕ್ತ ಸಂದರ್ಭಗಳಿರಲಿಲ್ಲ, ಕೆಲವು ಮನೇಲಿ ತಂದೆ ತಾಯಿ ಇರಲ್ಲ, ಅವ್ರಿಗೆ ಮದುವೆ ನಿಂತು ಮಾಡೋರು ಇರಲ್ಲ, ಅವ್ರಿಗೆ ಸರಿಯಾದ ಒಂದು ಪಾರ್ಟ್ನರ್ ಸಿಕ್ಕಿರಲ್ಲ, ಆ ಥರ ಎಲ್ಲ ಕಾರಣಗಳಿಂದ ಮುಂದೂಡುತ್ತೆ. ಅದರ ಅರ್ಥ ಯಾವುದೇ ಬೇರೆ ಲೇಟ್ ಮ್ಯಾರೇಜ್ ಮಾಡಿದ್ರೆ ಮಕ್ಕಳಾಗಬಾರ್ದು, ಆಗೋದಿಲ್ಲ ಅಂತೇನಿಲ್ಲ. 50 ವರ್ಷದ ತನಕ ಯಾವಾಗ ಬೇಕಾದರೂ ನಾವು ಮಕ್ಕಳನ್ನು ಕೊಡೋದಕ್ಕೆ ಈಗ ವೈಜ್ಞಾನಿಕ ಬೆಳವಣಿಗೆಗಳು ಇದು ಬಂದಿರೋದ್ರಿಂದ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಹೇಳಿ ಟೆಸ್ಟ್ ಟ್ಯೂಬ್ ಬೇಬೀಸು ಒಂದು ರೀತಿಯಲ್ಲಿ ಅವ್ರಿಗೆ ಮಕ್ಕಳು ಆಗೋದಕ್ಕೆ ಸಾಧ್ಯತೆಗಳು ಮಾಡ್ಬೋದು. ಅದಂತೂ ಸಾಧ್ಯತೆಗಳು ಇದ್ದೇ ಇದೆ. ಆದರೂ ಕೂಡ ಸಹಜ ರೀತಿಯಲ್ಲಿ ಗರ್ಭಧಾರಣೆ ಆಗಿ, ಸಹಜ ಪ್ರಸವ ಆಗಿ, ತಾಯಿ ಮಗು ಆರೋಗ್ಯ ಚೆನ್ನಾಗಿರೋದಕ್ಕೆ ಒಂದು ಸೂಕ್ತ ವಯಸ್ಸು ಪ್ರಕೃತಿ ಮಾಡಿರೋದದು. ಅದನ್ನು ನಾವು ನೋಡ್ಕೋಬೇಕಾದ್ರೆ, ಬಟ್ ಬೇರೆ ರೀತಿ ಆದರೆ ಸಮಸ್ಯೆಗಳಿದ್ದಾಗ ಸಮಸ್ಯೆಗಳು ಬಂದೇ ಬರುತ್ತೆ, ಬಟ್ ಸಮಸ್ಯೆನ ಸರಿಯಾಗಿ ಬಗೆಹರಿಸಬೇಕು. ಸೊ ಆ ರೀತಿ ಈಗ ಕೆಲವು ಸಲ ಲೇಟ್ ಮ್ಯಾರೇಜ್ ಆದರೂ ಕೂಡ ಅದಕ್ಕೆ ಸರಿಯಾಗಿ ಅವ್ರಿಗೆ ನಾವು ಮಾರ್ಗದರ್ಶನ ನೀಡಿ ಯಾವಾಗ ಅವರು ಮಕ್ಕಳು ಮಾಡ್ಕೋಬೋದು, ಹೇಗೆ ಮಾಡ್ಕೋಬೋದು ಅನ್ನೋದಕ್ಕೆ ಗೈಡೆನ್ಸ್ ಕೊಡ್ಬೋದು. ಮತ್ತು ಯಾವುದೇ ಒಂದು ದಂಪತಿಗಳಿಗೆ ಈಗ ನಮಗೆ ಮಕ್ಕಳಾಗಲಿ ಅಂತ ಯೋಚನೆ ಮಾಡಿದ ಮೇಲೆ
ಚಿಕ್ಕ ವಯಸ್ಸಿನಲ್ಲಾದರೆ 1 ವರ್ಷ 2 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂದರೆ ಖಂಡಿತ ಬಂಜೆ ಥರದ ಪರೀಕ್ಷೆಗೆ ಬರಬೇಕು. ಓಕೆ. ಒಂದು 30-35 ನಂತರ ಮದುವೆ ಆದವಳು ಒಂದು 6 ತಿಂಗಳು ಸಹಜವಾಗಿ ಪ್ರಯತ್ನ ಮಾಡಿ, ಆಗಲಿಲ್ಲ ಅಂದರೆ ಆದಷ್ಟು ಬೇಗ ಅವರು ಏನು ಪ್ರಾಬ್ಲಮ್ಮು ಅಂತ ತಿಳ್ಕೊಳ್ಳೋದಕ್ಕೆ ಬರಬೇಕಾಗತ್ತೆ. ಸೊ ಮತ್ತು ಇದ್ರ ಜೊತೆಗೆ ಪ್ರೀ ಕನ್ಸೆಪ್ಷನಲ್ ಕೌನ್ಸೆಲಿಂಗ್ ಅಂದರೆ ಗರ್ಭಧಾರಣೆಗೂ ಮುಂಚೆ ದಿನಗಳ ಒಂದು ಮಾರ್ಗದರ್ಶನ. ಯಾಕಂದರೆ ಆ ಟೈಮಲ್ಲಿ ನಾವು ಒಂದು ಕೆಲವು ಟ್ಯಾಬ್ಲೆಟ್ಸು, ಫೋಲಿಕ್ ಆ್ಯಸಿಡ್ಡು ಈ ಥರ ಕೊಡ್ತೀವಿ. ಅದರಿಂದ ಎಷ್ಟೋ ಒಂದು ಗರ್ಭಧಾರಣೆ ತೊಡಕುಗಳು ಅಥವಾ ನ್ಯೂನತೆ ಇರೋ ಮಕ್ಕಳಾಗೋದನ್ನು ನಾವು ತಡಿಬೋದು. ಮತ್ತು ಅವ್ರೇನಾದರೂ ಅನಿಮಿಕ್ ಇದ್ದಾರೋ ಒಂದಷ್ಟು ಎಲ್ಲ ಪರೀಕ್ಷೆಗಳನ್ನು ಮಾಡಿ, ರಕ್ತಹೀನತೆ ಇದೆಯಾ, ವಿಟಮಿನ್ ಕೊರತೆ ಇದೆಯಾ, ಅಥವಾ ಗರ್ಭಕೋಶ ಸರಿಯಾಗಿದೆಯಾ, ಮುಟ್ಟಿನ ಸಮಸ್ಯೆ ಇಲ್ವಾ, ಇದೆಲ್ಲ ಒಂದು ಸಲ ನಾವು ಪರೀಕ್ಷೆ ಮಾಡಿದರೆ ಅವ್ರು ಒಳ್ಳೆ ರೀತಿಯಲ್ಲಿ ಅವ್ರ ಗರ್ಭಧಾರಣೆ ಪ್ರಾರಂಭ ಮಾಡ್ಕೋಬೋದು. ಯಾವುದಾದ್ರೂ ತೊಂದರೆ ಇದ್ದರೆ ಅವ್ರಿಗದನ್ನು ಸರಿ ಮಾಡ್ಬೋದು. ಈಗ ನೋಡ್ತಾ ಇರ್ತೀವಿ ನಾವು ಏನಂದರೆ ತುಂಬ ಕರಿಯರ್ ಓರಿಯೆಂಟೆಡ್ ಇವಾಗಿನ ಹೆಣ್ಮಕ್ಳು ತುಂಬ ಕರಿಯರ್ ಓರಿಯೆಂಟೆಡ್ ಆಗಿರೋ ಕಾರಣಕ್ಕೆ ಮದುವೆ ಆಗೋದೇ ಲೇಟು. ಸೊ ಮದುವೆ ಆದಮೇಲೆ ಇನ್ನು ಸ್ವಲ್ಪ ಲೈಫ್ ಎಂಜಾಯ್ ಮಾಡೋಣ, 1-2 ವರ್ಷ ಗ್ಯಾಪ್ ತೊಗೊಳ್ಳೋಣ. ಆಲ್ಮೋಸ್ಟ್ ಮದುವೆ ಆಗಿರೋದು ಒಂದು 30 ವರ್ಷಕ್ಕೆ ಆಗಿದ್ದಾಗ 1-2 ವರ್ಷ ಮತ್ತೆ ಮುಂದೆ ಹೋಗುತ್ತೆ ಮಗು ಮಾಡ್ಕೊಳ್ಳೋದು. ಆ ಸಮಯದಲ್ಲಿ ಪ್ರೊಟೆಕ್ಷನ್ ಆಗಿರಬಹುದು ಅಥವಾ ಮಗು ಆಗದೇ ಇರೋದ ಕಾರಣಕ್ಕೋಸ್ಕರ ಅಂತ ಹೇಳಿ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಇವೆಲ್ಲ ಕೂಡ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅನ್ಸುತ್ತಲ್ವಾ ಡಾಕ್ಟರ್? ಈಗ ಬೇರೆ ಏನು ಸಮಸ್ಯೆ ಇರಲಿಲ್ಲ ಅವರಲ್ಲಿ ಅಂದರೆ ಕೆಲವು ಕಾರಣಗಳಿಗೆ ಗರ್ಭಧಾರಣೆ ಮುಂದೂಡಬೇಕಾದ್ರೆ ಈ ಬೇಡದ ಗರ್ಭಧಾರಣೆ ತಡೆಯೋಕ್ಕೆ ಒಳ್ಳೆಯ ರೀತಿಯ ಗರ್ಭ ನಿರೋಧಕಗಳು ಅಂದರೆ ಕಾಂಟ್ರಸೆಪ್ಷನ್ ಅವೈಲಬಲ್ ಇದೆ. ಅವ್ರಿಗೇನು ಸೂಕ್ತ ಆಗುತ್ತೆ ಆ ದಂಪತಿಗೆ ಅದನ್ನು ನಾವು ಒಂದು ಸಲ ಬಂದು ವೈದ್ಯರು ಕೇಳಿದರೆ ಅವ್ರಿಗೆ ನಾವು ಕೊಡ್ಬೋದು. ಅದು ಯಾವಾಗ ಅವರು ಪ್ಲ್ಯಾನ್ ಮಾಡ್ತಾರೆ ಆ ಸಮಯದಲ್ಲಿ ಈ ಗರ್ಭ ನಿರೋಧನ ನಿಲ್ಲಿಸಿ ಮತ್ತೆ ಮುಂದೆ ಅವ್ರಿಗೆ ಗರ್ಭಧಾರಣೆ ಮಾಡೋಕ್ಕೆ ಅದೇನು ತೊಂದರೆ ಏನಿಲ್ಲ, ಯಾವಾಗ ಬೇಕಾದರೂ ಅವರು ಪ್ಲ್ಯಾನ್ ಮಾಡ್ಬೋದು. ಬಟ್ ಬೇಡದ ಗರ್ಭಧಾರಣೆ ಆಗಿ ಗರ್ಭಪಾತ ಅಬಾರ್ಷನ್ಗಳಾಗಿ ಯೂಟ್ರಸಲ್ಲಿ ಇನ್ಫೆಕ್ಷನ್ನು, ಮುಂದೆ ತೊಂದರೆ, ಇನ್ನೊಂದಷ್ಟು ಪ್ರಾಬ್ಲಮ್ಮು, ಅದನ್ನೆಲ್ಲ ಖಂಡಿತವಾಗ್ಲೂ ಅವ್ರು ಅವಾಯ್ಡ್ ಮಾಡ್ಬೋದು. ಅದನ್ನು ಸರಿಯಾಗಿ ಅವ್ರು ತಿಳ್ಕೊಬೇಕು. ಯಾಕಂದರೆ ನಮ್ಗೆ ಬೇಡ ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ರೆ ಆಗತ್ತೆ, ಗರ್ಭಕೋಶ ಅದ್ರ ಕೆಲಸ ಅದು ಮಾಡ್ತಾ ಹೋಗುತ್ತೆ ಅವರು. ಮತ್ತು ಬೇಡದ ಗರ್ಭಧಾರಣೆ ಆಗಿ ನಂಗೆ ಈಗ ಬೇಡವಾಗಿತ್ತು, ಇಷ್ಟು ಬೇಗ ಆಯಿತು, ನನಗಿನ್ನೂ ಪರೀಕ್ಷೆ ಬರೀಬೇಕು, ನಾನು ಹೊರಗಡೆ ಹೋಗಬೇಕು, ನಂಗೆ ಬೇಡ ಅಂತ ಅಬಾರ್ಷನ್ ಮಾಡೋದು. ಸೊ ಅಂಥ ಪರಿಸ್ಥಿತಿ ಬರ್ಸ್ಕೋಬಾರ್ದು. ಆದಷ್ಟು ಕೂಡ ಬೇಡದ ಗರ್ಭಧಾರಣೆಯನ್ನು ತಡಿಬೇಕಾಗುತ್ತೆ. ಓಕೆ, ಸರಿ ಡಾಕ್ಟರ್. ಇನ್ನು ಮಗು ಮಾಡ್ಕೊಳ್ಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಕೆಲವರಿಗೆ ಮಕ್ಕಳಾಗಲ್ಲ, ಕೆಲವರಿಗೆ ಬೇಗ ಬೇಗ ಪದೇ ಪದೇ ಅಬಾರ್ಷನ್ ಆಗ್ತಾ ಇರುತ್ತೆ. ಸೊ ಈ ಗರ್ಭಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಥರದ ಕಾಯಿಲೆಗಳಿರುತ್ತೆ? ಸಾಮಾನ್ಯವಾಗಿ ಮಗು ಮಾಡ್ಕೊಳ್ಳೋ ಮುಂಚೆ ಕೆಲವೊಂದು ಏನಾದರೂ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತಾ, ಹೇಗೆ? ಈಗ ನಾವು ಒಂದು ಸ್ತ್ರೀ ಈಗ ಗರ್ಭ ನಿಲ್ಲಬೇಕಾದ್ರೆ ಅಥವಾ ಬಂಜೆತನಕ್ಕೆ ಕಾರಣ ಸ್ತ್ರೀ ಆದರೂ ಆಗಿರ್ಬೋದು, ಪುರುಷ ಆದರೂ ಆಗಿರ್ಬೋದು. ಈಗ ನಾವು ಸ್ತ್ರೀಯಲ್ಲಿ ಪರೀಕ್ಷೆ ಮಾಡಬೇಕಂತ ಹೇಳಿದರೆ ಅವ್ರ ಗರ್ಭಕೋಶ ಸರಿಗಿದೆಯಾ, ಮಗು ಕಚ್ಕೊಂಡು ಬೆಳೆಯೋದಕ್ಕೆ, ಮತ್ತು ಈಗ ಅಂಡಾಣು ಬಿಡುಗಡೆ ಸರಿಯಾಗಿದೆಯಾ, ಅಂಡಾಶಯ ಸರಿಗಿದೆಯಾ, ಎಗ್ ರಿಲೀಸು ಸರಿಗಿದೆಯಾ ಅಂತ. ಒಂದು ಸಲ ಅಂಡಾಣು ಬಿಡುಗಡೆ ಆದಮೇಲೆ ಅದು ಟ್ಯೂಬ್ ಮೂಲಕವಾಗಿ ಗರ್ಭಕೋಶನ ಪ್ರವೇಶ ಮಾಡಬೇಕು, ಗರ್ಭಕೋಶದ ಕಡೆಗೆ ಹೋಗಬೇಕದು. ಆದ್ದರಿಂದ ಟ್ಯೂಬ್ ಬ್ಲಾಕ್ ಆಗಿರಬಾರ್ದು, ಚೆನ್ನಾಗಿರಬೇಕು. ಸೊ ಅಂಡಾಶಯ ಸರಿ ಕೆಲಸ ಮಾಡಬೇಕು, ಟ್ಯೂಬುಗಳು ಬ್ಲಾಕ್ ಆಗಿರಬಾರ್ದು, ಗರ್ಭಕೋಶ ಸರಿ, ಅದರೊಳಗೆ ಏನಾದರೂ ಗಡ್ಡೆ ಅಥವಾ ಇನ್ಫೆಕ್ಷನ್ನು, ಟ್ಯೂಬರ್ಕ್ಲೋಸಿಸ್ಸು ಅಥವಾ ಬೇರೆ ರೀತಿಯ ಕಾಯಿಲೆಗಳು, ಹಾರ್ಮೋನಿನ ತೊಂದರೆ ಎಲ್ಲ ಇದ್ದರೆ ಗರ್ಭಕೋಶದಲ್ಲಿ ಕೂಡ ಗರ್ಭ ಕಚ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಸರಿಯಾದ ಸಂಭೋಗ ಕ್ರಿಯೆ, ಯಾಕಂದರೆ ಅದು ವೀರ್ಯಾಣುಗಳು ಯೋನಿಯಲ್ಲಿ ಸ್ಕಲಿಸಿದ ನಂತರ ಆ ವೀರ್ಯಾಣು ಮತ್ತು ಅಂಡಾಣು ಎರಡು ಸೇರ್ಕೊಳ್ಬೇಕಾದ್ರೆ, ಒಂದು ಭ್ರೂಣ ಆಗಬೇಕಾದ್ರೆ ಅದು ಸರಿಯಾದ ಸಂಭೋಗ ಕ್ರಿಯೆ ನಡಿಬೇಕು. ಸೊ ಇದೆಲ್ಲದ ರೀತಿ ಸರಿ ಬಂದಾಗ ಗರ್ಭಧಾರಣೆ ಆಗೋಕ್ಕೆ ತೊಂದರೆ ಎಲ್ಲಿ ತೊಡಕಿದೆ ಅನ್ನೋದನ್ನು ನಾವು ಅಲ್ಲಿ ಕಂಡುಹಿಡಿಬೋದು. ಹಾಗೆ ಪುರುಷನಲ್ಲಿ ಬಹಳ ಸುಲಭವಾದ ಪರೀಕ್ಷೆ ಅಂದರೆ ಒಂದು ವೀರ್ಯ ಪರೀಕ್ಷೆ. ವೀರ್ಯ ಪರೀಕ್ಷೆನಲ್ಲಿ ಒಂದು ವೀರ್ಯಾಣುಗಳಲ್ಲಿ ಅದನ್ನು ಆಕಾರ ಸರಿಗಿದೆಯಾ, ಚಲನೆ ಸರಿಗಿದೆಯಾ. ಯಾಕಂದರೆ ಒಂದು ಸಲ ಸಂಭೋಗದ ನಂತರ ವೀರ್ಯಾಣುಗಳು ಅದರ ಚಲನೆ ಮೂಲಕ, ಅಂದರೆ ಮೊಟಿಲಿಟಿ ಅಂತ ನಾವೇನು ಹೇಳ್ತೀವಿ, ಅದ್ರ ಮೂಲಕ ಗರ್ಭಕೋಶದ ಒಳಗಡೆ ಹೋಗಿ ಗರ್ಭನಾಳದಲ್ಲಿ ಅದು ಅಂಡಾಣುನ ಸೇರಬೇಕಾಗತ್ತೆ ಒಂದು ಭ್ರೂಣ ಆಗೋಕ್ಕೆ. ಆದ್ದರಿಂದ ಅದು ಸರಿ ಇರಬೇಕು. ಮತ್ತು ಕೌಂಟ್, ಅದರದ್ದು ಸರಿಯಾದ ಒಂದು ಸಂಖ್ಯೆ ಇರಬೇಕು. ಅದಿರಲಿಲ್ಲ ಅಂತ ಹೇಳಿದರೆ ಆವಾಗಲೂ ಕೂಡ ಗರ್ಭಧಾರಣೆ ಆಗಲ್ಲ. ಅದರಿಂದ ಪುರುಷನಲ್ಲಿ ಒಂದು ಸರಿಯಾದ ಒಂದು ಪರೀಕ್ಷೆ ಮಾಡಿಕೊಂಡು ಇದೆಲ್ಲ ವೀರ್ಯ ಸರಿಗಿದೆಯಾ ಅಂತ, ಏನಾದರೂ ತೊಡಕಿದ್ರೆ ಅದನ್ನು ಇದರೊಳಗೆ ಇರ್ಬೋದು, ಅದು ನಂಬರಲ್ಲಿರ್ಬೋದು, ಮೊಟಿಲಿಟಿ ಇರ್ಬೋದು, ಅಥವಾ ಸರಿಯಾಗಿ ನಾರ್ಮಲ್ ಇದೆಯಾ ಇಲ್ವಾ, ಇನ್ಫೆಕ್ಷನ್ ಏನಾದರೂ ಇದೆಯಾ, ಮತ್ತು ಮುಂದಿನ ಒಂದು ಪರೀಕ್ಷೆಗಳು ಬೇಕಾಗುತ್ತೆ. ಅವ್ರದ್ದೊಂದು ಸ್ಕ್ಯಾನಿಂಗ್ ಪರೀಕ್ಷೆ, ಬೀಜಗಳು ಸರಿಗಿದೆಯಾ, ಸರಿಯಾಗಿ ಉತ್ಪತ್ತಿ ಆಗ್ತಾ ಇದೆಯಾ, ಹಾರ್ಮೋನ್ಗಳು ಸರಿಗಿದೆಯಾ, ಬೇರೆ ಏನು ಕಾಯಿಲೆ ಇಲ್ವಾ, ಅದನ್ನು ನಾವು ಫರ್ದರ್ ಟೆಸ್ಟಿಂಗ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಈಗ ಯಾರಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಂಡಿಡಿದು
ಅದಕ್ಕೆ ಚಿಕಿತ್ಸೆ. ಇಬ್ಬರಲ್ಲೂ ಎಲ್ಲನೂ ಚೆನ್ನಾಗಿದೆ ಅಂದರೆ ಸಹಜವಾಗಿ ಅವ್ರು ಪ್ರಯತ್ನ ಮಾಡ್ಬೋದು. ಸಹಜವಾಗಿ ಪ್ರಯತ್ನ ಮಾಡಿನೂ ಒಂದು 6 ತಿಂಗಳು 1 ವರ್ಷ ಆದರೂ ಕೂಡ ಅವ್ರದ್ದು ಆಗಲಿಲ್ಲ ಅಂದಾಗ ಮತ್ತೆ ಹೆಚ್ಚಿನ ರೀತಿಯ ಒಂದು ಚಿಕಿತ್ಸೆ ಬೇಕಾಗ್ಬೋದು ಅವ್ರಿಗೆ. ನಿಜ ನಿಜ. ಸೊ ನೀವು ಇನ್ನು ಪದೇ ಪದೇ ಇದಕ್ಕೆ ಅಬಾರ್ಷನ್ ಆಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಕೆಲವರಲ್ಲಿ ರಿಕರೆಂಟ್ RPL ಅಂತ, ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ. ಸೊ ಆ ಕಾರಣದಿಂದ ಕೆಲವರಲ್ಲಿ ಎಷ್ಟು ಒಂದು 5-6 ಸಲ ಅಬಾರ್ಷನ್ ಆಗೋದು, ಎಷ್ಟೋ ಸಲ ನಾನು ಒಂದು 10ನೇ ಮಗು 9ನೇ ಮಗು ಎಲ್ಲ ಪ್ರೆಗ್ನೆನ್ಸಿಲಿ ಉಳಿಸ್ಕೊಟ್ಟಿದ್ದೀನಿ. ಸೊ ಆ ರೀತಿ ಕೆಲವು ಅದು ಕಾರಣ ಕಂಡುಹಿಡಿದು ಬೆಳವಣಿಗೆ ತೊಂದರೆ ಏನಾದರೂ ಇದೆಯಾ ಗರ್ಭಕೋಶದಲ್ಲಿ, ಅಥವಾ ಹಾರ್ಮೋನುಗಳು ತೊಂದರೆ ಇದೆಯಾ, ಏನಾದರೂ ಇನ್ಫೆಕ್ಷನ್ ಇದೆಯಾ, ಗಡ್ಡೆ ಇದೆಯಾ, ಇದೆಲ್ಲ ಕೆಲವು ಕಾರಣಗಳಾಗತ್ತೆ. ಮತ್ತು ಕೆಲವರಲ್ಲಿ ಏನೂ ಕಾರಣ ಕಾಣಿಸಲ್ಲ ಆದ್ರೂ ಕೂಡ ತೊಂದರೆ ಆಗ್ತಿರತ್ತೆ. ಅಂದರೆ ಅವರ ಜೀವಕೋಶದಲ್ಲೇ ಕೆಲವರಲ್ಲಿ ತೊಂದರೆ ಇರ್ಬೋದು. ಯಾಕಂದರೆ ಗಂಡು ಹೆಣ್ಣು ಇಬ್ಬರದು ಒಂದು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ, ಅದು ಕೂಡ ಒಂದು ಕಾರಣ ಆಗುತ್ತೆ. ಸೊ ಈ ರೀತಿ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ಗೆ ಏನು ಕಾರಣ ಅಂತ ಪೂರ್ತಿ ಪರೀಕ್ಷೆ ಮಾಡಿ ಅದಕ್ಕೆ ಸೂಕ್ತವಾಗಿ ನಾವು ಕೆಲವು ಸಲ ನಾವು ಬಹಳಷ್ಟು ಅದಕ್ಕೆ ಕೆಲವು ಚಿಕಿತ್ಸೆ ಕೊಟ್ಟು ಆದಷ್ಟು ಮಗುವಿನ ಪ್ರೆಗ್ನೆನ್ಸಿ ಮುಂದುವರೆದು ಮಾಡೋದಕ್ಕೆ ಅಂತ. ಕೆಲವರಲ್ಲಿ ಗರ್ಭಕೋಶದ ಬಾಯಿ ಲೂಸ್ ಇರುತ್ತೆ ಬೆಳವಣಿಗೆಯಿಂದ. ಇದ್ರದ್ದು ಸರ್ವೈಕಲ್ ಸ್ಟಿಚ್ ಅಂತ ಕೇಳಿರ್ಬೋದು ನೀವು. ಗರ್ಭಕಂಠಕ್ಕೆ ಒಂದು ಸ್ಟಿಚ್ ಹಾಕಿ ಅದನ್ನು ಬಾಯಿನ ನಾವು ಗಟ್ಟಿ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಅಬಾರ್ಷನ್ ಆಗ್ದಂಗೆ ಕಂಟಿನ್ಯೂ ಆಗುವಂಥದ್ದು. ಸೊ ಈ ರೀತಿ ಹಲವಾರು ಕಾರಣಗಳು ಇರುತ್ತೆ ಅದಕ್ಕೂ ಕೂಡ. ಓಕೆ.